ನಮಸ್ಕಾರ. ಆ, ಲೀಲಾ ಜಾಲನ್ಯಾಸದ 5ನೇ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಸರ್ ಅವರು ಬಾಳಿನ ಗುರಿ ಅನ್ನೋ ಒಂದು ವಿಚಾರವಾಗಿ ಹಿಂದೆ ಒಂದು ಆ ಶೀರ್ಷಿಕೆಯಲ್ಲಿ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿದ್ರು. ಅದರಲ್ಲಿ ಮೊದಲನೇ ಭಾಗದಲ್ಲಿ ಸುಖ ಪಡುವ ಗುರಿಯ ಕುರಿತು ಮಾತಾಡಿದ್ರು. ಅದರ ನಂತರದಲ್ಲಿ 2ನೇ ತಾರೀಕಿನ ದಿನ ಗುಮ್ಮನ ಕರೆಯದಿರೆ ಅಮ್ಮ ಅಂತೇಳಿ ಕಷ್ಟ ನಿವಾರಣೆಯ ಗುರಿ ಕುರಿತು ಉಪನ್ಯಾಸ ನೀಡಿದ್ರು. ಇವತ್ತು ಆ ಒಂದು ಸರಣಿಯ ಬಹುಶಃ ಕೊನೆಯ ಒಂದು ಉಪನ್ಯಾಸ ಆಗ್ಬೋದು ಅಂತ ಅನ್ಸುತ್ತೆ. ಅದು ಮನಮಥನ ಅಂತೇಳಿ ಈ ಶೀರ್ಷಿಕೆಯಲ್ಲಿ ಇವತ್ತಿನ ಉಪನ್ಯಾಸ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ವಿನಂತಿ, ದಯವಿಟ್ಟು ತಮಗೆ ತಿಳಿದೇನೆ ಆಡಿಯೋ ಮತ್ತು ವಿಡಿಯೋ ಆನ್ ಇದ್ದರೆ ದಯವಿಟ್ಟು ಒಮ್ಮೆ ಲಕ್ಷ್ಯ ಹಾಕಿ ಅದನ್ನ ಟ್ಯಾಪ್ ಮಾಡಿ ಆಫ್ ಮಾಡ್ಕೊಳ್ಳಿ ಅಂತೇಳಿ ವಿನಂತಿಸ್ತಾ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸರ್ ಅವ್ರನ್ನು ಕೂಡ ಸ್ವಾಗತಿಸ್ತಾ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಾಳಿನ ಗುರಿಯನ್ನು ಕುರಿತಂತೆ ಇದು 3ನೇ ಉಪನ್ಯಾಸ ಅಂತ ಈಗಾಗಲೇ ಗಣೇಶ್ ಹೆಗ್ಡೆ ಅವರು ಹೇಳಿದ್ದಾರೆ. ಮೊದಲ 2 ಉಪನ್ಯಾಸ ಗುರಿ ಅಲ್ಲದನ್ನ ನಾವು ಗುರಿ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ರ ಬಗ್ಗೆ ಇತ್ತು ಅನ್ನುವಂಥ ವಿಷಯವನ್ನ ತಾವೆಲ್ಲ ಗಮನಿಸಿದ್ದೀರಿ. ಇವತ್ತು ನಿಜವಾದ ಗುರಿ ಏನು ಇರ್ಬೋದು ಅನ್ನೋದನ್ನ ಕೂತ್ಕೊಂಡು ಯೋಚನೆ ಮಾಡೋಣ. ನಾವು ಜಗತ್ತಿನಲ್ಲಿ ಇದ್ದೇವೆ, ಜಗತ್ತಿನ ಸಂಪರ್ಕವಿಲ್ಲದೆ ನಾವು ಬಾಳಲು ಸಾಧ್ಯವಿಲ್ಲ. ಹಾಗೆಯೇ ನಮ್ಮಲ್ಲಿ ಮನಸ್ಸಿದೆ, ಮನಸ್ಸಿನ ಸಂಪರ್ಕವಿಲ್ಲದೆ ಜೀವನ ಮಾಡೋಕೆ ಸಾಧ್ಯವಿಲ್ಲ. ನಮ್ಗೆ ಇಂದ್ರಿಯಗಳಿದೆ, ಅವುಗಳ ಸಂಪರ್ಕವಿಲ್ಲದೆ ನಾವು ಜೀವನ ಮಾಡೋಕೆ ಸಾಧ್ಯವಿಲ್ಲ. ಸಮಸ್ಯೆ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸು ಸ್ಥಿರವಾಗಿದ್ರೂ ಕೂಡ ಜಗತ್ತಿನ ಚಂಚಲತೆ, ಮನಸ್ಸಿನ ಚಂಚಲತೆ ಅನ್ನು ವಿಚಲಿತಗೊಳಿಸದೇ ಇರೋದು ಹೇಗೆ ಅನ್ನೋದು ಅತ್ಯಂತ ದೊಡ್ಡ ಸವಾಲು. ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಷ್ಟನಂ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಮರ್ಕಟ ಯಾವುದು ಅಂದ್ರೆ ನಮ್ಮ ಮನಸ್ಸು. ಸುರಾಪಾನ ಅಂದ್ರೆ ಹೆಂಡ ಕುಡ್ದಿದೆ, ಕೋತಿ ಹೆಂಡ ಕುಡಿಸಿದ್ದಾರೆ ಅಂದ್ರೆ, ಹೆಂಡ ಅಂದ್ರೆ ನಾನು ಹಿಂದೆ ಪಟ್ಟ ಸುಖ ಮತ್ತೆ ಮತ್ತೆ ಬೇಕು ಎಂದು ಒತ್ತಾಸೆಯನ್ನು ಮೂಡಿಸುವ ನಮ್ಮ ಹಳೆಯ ನೆನಪುಗಳು ಅಥವಾ ತಾತ್ವಿಕ ಭಾಷೆಯಲ್ಲಿ ವಾಸನೆ ಅಂತ ಕರಿತೀವಿ. ಅದು ಸುರಾಪಾನ. ಮಧ್ಯೆ ವೃಶ್ಚಿಕ ದಂಷ್ಟನಂ ಅಂದ್ರೆ ಈ ಪ್ರಪಂಚದಲ್ಲಿ ಆಗುವಂತ ಘಟನೆಗಳಿದೆಯಲ್ಲ, ಅದು ನಮ್ಮ ಆಸೆಯನ್ನು, ನಮ್ಮ ಭಯವನ್ನು ಹಿಡಿದು ಎಲ್ಗಾಡಿಸುತ್ತೆ. ಅದನ್ನ ವೃಶ್ಚಿಕ ದಂಷ್ಟನಂ ಅಂತ ಕರೀತಾರೆ. ಹಾಗಾಗಿ ಇವು ಬದುಕಿನ ಅನಿವಾರ್ಯಗಳಿವು. ಜಗತ್ತು, ನನ್ನ ಮನಸ್ಸು ಮತ್ತೆ ಎರಡೂ ಚಂಚಲ, ಅವೆರಡೂ ಬಿಟ್ಟು ನಾನ್ ಬಾಳ್ಲಾರೆ. ಈ ರೀತಿ ಇರುವಾಗ ಬದುಕಿನ ಗುರಿ ಏನಾಗಿರ್ಬೇಕು ಅನ್ನೋವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಈ ಸುಖ ದುಃಖಗಳಿದೆಯಲ್ಲ, ದ್ವಂದ್ವಗಳು, ಆ 2 ದ್ವಂದ್ವಗಳು ಯಾಕೆ ಗುರಿ ಆಗಬಾರ್ದು? ನಾನ್ ಬದುಕಿರೋ ತನಕ ಹೇಗೋ ಸುಖವಾಗಿದ್ದು ಹೋದ್ರಾಯ್ತು, ಕಷ್ಟ ತಪ್ಪಿಸ್ಕೊಂಡು ಹೋದ್ರಾಯ್ತು, ನಮ್ ಜೀವನ ಕಳೆದು ಹೋಗ್ಬಿಡುತ್ತಲ್ಲ, ಯಾಕೆ ಇಷ್ಟೊಂದು ಚಿಂತೆ ಮಾಡ್ಬೇಕು ಅನ್ನುವಂಥದ್ದು ನಮಗೆ ಬರುವಂತ ಅನುಮಾನ. ಅದನ್ನಾಗ್ಲೇ ನಾನು ಹಿಂದೆ ಪರಿಹರಿಸಿದ್ರು, 1 ಸಾಲಲ್ಲಿ ಈಗಲೂ ಮತ್ತೆ ಪುನರಾವರ್ತನೆ ಮಾಡ್ತೀನಿ. ಆಸೆ ಪೂರೈಕೆ ಆದರೆ ಸಂತೃಪ್ತಿ ಬರೋದಿಲ್ಲ, ಇನ್ನೊಂದು ಆಸೆ ಬರುತ್ತೆ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಹಾಗೆ ಕಷ್ಟ ಬರ್ಕೂಡ್ದು ಅಂತ ನಾನು ಭಾವಿಸಿ ಒಂದು ಕಷ್ಟವನ್ನು ಪರಿಹರಿಸಿಕೊಂಡ್ರೆ ಇನ್ನೊಂದು ಕಷ್ಟ ಬರುತ್ತೆ. ಆಸೆಯಿಂದಲೇ ಭಯ ಬರುತ್ತೆ, ಭಯದಿಂದಲೇ ಮತ್ತೆ ಇನ್ನೊಂದು ಆಸೆ ಶುರುವಾಗುತ್ತೆ. ಹೀಗಾಗಿ ಅದು ಒಂದು ದ್ವಂದ್ವ ಅನ್ನೋದು ಚಕ್ರವಾಗಿ ನಮ್ಮನ್ನ ಸದಾ ಬಿಗಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಮಂಕುತಿಮ್ಮನ ಕಗ್ಗದಲ್ಲಿ ಹೇಳೋದಾದ್ರೆ, ಪುಣ್ಯದಿಂ ಬಂದ ಸಿರಿ ಮದಮೋಹಗಳ ಮೂಲ. ನನಗೆ ಪುಣ್ಯವಂತರಾಗಿ ನಾನು ಪುಣ್ಯ ಬಂತು ಅಂದ್ರೆ ಅದರಿಂದ ಬಂದಿರೋ ಐಶ್ವರ್ಯದಿಂದ ನನಗೆ ಮದ ಬರುತ್ತೆ. ಪಾಪದಿಂ ಬಂದ ಫಲ ಆತ್ಮಶುದ್ಧಿ. ಹಾಗೆ ಪಾಪ ಮಾಡಿದ್ರೆ ನಾನು ಯಾಕಾರು ಮಾಡಿದ್ನು ಅಂತ ಆತ್ಮಶುದ್ಧಿ ಆಗುತ್ತೆ. ಅನ್ಯೋನ್ಯ ಜನಕಗಳು ಪುಣ್ಯ ಪಾಪಗಳಿಂತು ಧನ್ಯನುಭಯವ ಮೀರೆ ಮಂಕುತಿಮ್ಮ ಕೆಲಸ ನಾವು ಮಾಡಬೇಕು ಅನ್ನುವಂಥದ್ದು ಆ ಪದ್ಯದ ಆಶಯ. ಹೇಗೆ ಪುಣ್ಯ ಪಾಪಗಳು ಅನ್ಯೋನ್ಯ ಜನಕಗಳು, ಸುಖ ದುಃಖಗಳು ಅನ್ಯೋನ್ಯ ಜನಕಗಳು ಅಂತ ಕಳೆದ 2 ಜಾಲ್ವತ್ತು ನಾನು ಬೇರೆ ದೃಷ್ಟಿಕೋನದಿಂದ ಈ ಸಮಸ್ಯೆಯನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅದು ನಿಜವಾದ ಗುರಿಯನ್ನ ನಮಗೆ ತಿಳಿಸಬಹುದು ಅಂತ ಕಾಣುತ್ತೆ. ಈಗ ನೋಡಿ, ನಮಗೆ ಬೇಕಾದದ್ದು ಸುಖವೂ ಅಲ್ಲ,
ದುಃಖ ಎರಡರಿಕೆ ಅಂತ ಕರೀತ, ಆದ್ರೆ ಚಿತ್ತ ಇಲ್ಲ. ಬಂಡೆ ಮೇಲೆ ಮಳೆ ಸುರಿದ್ರು ಬಿಸಿಲು ಸುಟ್ರು ಬಂಡೆ ಒಡೆದೋಗತ್ತಾಗ್ಲಿ ಅದು ಪ್ರತಿಕ್ರಿಯಿಸೋದಿಲ್ಲ. ಆ ಪ್ರತಿಕ್ರಿಯೆಯ ಮೌನ ನಿರ್ಜೀವ ವಸ್ತುಗಳಿದೆ. ಅದರಿಂದ ಚಿಂತೆ ಮಾಡ್ಬೇಕಾಗೇ ಇಲ್ಲ ನಿರ್ಜೀವ ವಸ್ತುಗಳು. ಇನ್ನು ಜೀವಿಗಳ ಪೈಕಿ ತಗೊಳ್ಳೋಣ. ಜೀವಿಗಳು ಹೇಗ್ ಬದುಕತ್ವೆ? ಅವುಗಳಿಗೇನಾದ್ರು ನಾನು ಬದುಕಲೇಬೇಕು ಅನ್ನೋ ಛಲ ಇದೆಯೋ ಅಥವಾ ನಾ ಬದುಕಲಿಲ್ಲ ಅನ್ನೋ ವ್ಯಥೆ ಇದೆಯೋ ಅಂತ ನೋಡಿದ್ರೆ, ನಾವು ಯಾವ ಜೀವನದ ಗುರಿಯನ್ನು ಹುಡುಕ್ತಾ ಇದ್ದೇವೋ ಅದನ್ನು ನಮಗೆ ಸಿಕ್ಕದೇ ಇದ್ದಾಗ ನಮ್ಮ ಹಿರಿಯರಿಂದ ತಿಳ್ಕೋಬೇಕು ಅಂತ. ನಮ್ಮ ಹಿರಿಯರು ಅಂದ್ರೆ ದೊಡ್ಡವರು ಅಂತ, ಹಿರಿಯದು ಅಂದ್ರೆ ದೊಡ್ಡದು ಅಂತ. ಆದ್ರೆ ನಮ್ಮ ಹಿರಿಯರೆಲ್ಲ ಚಿಕ್ಕೋರು, ಚಿಕ್ಕದರಿಂದ ನಾವು ದೊಡ್ಡದಾಗಿ ವಿಕಾಸ. ಅದು ಉದಾಹರಣೆಗೆ ನಮ್ಮ ಹಿರಿಯರು ಯಾರು ಅಂದ್ರೆ ಅಮೀಬಾ, ಅದು ಏಕಕೋಶ ಜೀವಿ. ಈ ಏಕಕೋಶ ಜೀವಿ ಇದೆಯಲ್ಲ ಅಮೀಬಾ, ಅದು ಬದುಕುವಾಗ ಹೇಗೆ ಬದುಕುತ್ತೆ ಅನ್ನೋದು ಈ ಇಷ್ಟು ದೊಡ್ಡ 6 ಅಡಿ ದೇಹದ ಮನುಷ್ಯನಿಗೆ ಮಾದರಿಯಾಗುತ್ತೆ ಅನ್ನೋದು ವಿಚಿತ್ರ ಅನ್ಸಿದ್ರು ಸತ್ಯ. ಈಗ ಏಕಕೋಶ ಜೀವಿ ಏನನ್ನ ಆನಂದ ಪಡುತ್ತೆ? ಅದು ಯಾತ್ರೆ ಹೋಗುತ್ತೋ ಅಥವಾ ಇನ್ಯಾವುದೋ ಊಟ ರುಚಿ ಬೇಕು ಅನ್ನತ್ತೋ? ಏನೂ ಇಲ್ಲ. ಅದು ಕೇವಲ ತನ್ನ ಅಸ್ತಿತ್ವದಲ್ಲಿ ಇರುತ್ತೆ. ಅಸ್ತಿತ್ವದಲ್ಲಿ ತನ್ನ ಸಾಮರ್ಥ್ಯ ಏನಿದೆಯೋ ಆ ಕೆಲಸ ಮಾಡುತ್ತೆ. ಅದಕ್ಕೆ ಎರಡೇ ಇರೋದು ಬದುಕಿನಲ್ಲಿ, ಅಸ್ತಿತ್ವ ಅಸ್ತಂಗತ ಎರಡೇ ಇರೋದು. ಅಸ್ತಿತ್ವ ಅಸ್ತಂಗತವಲ್ಲದೆ ಯಾವ ಚಡಪಡಿಕೆಯೂ ಇಲ್ಲ. ಅದಕ್ಕೆ ಅಮೀಬಾಗೆ ಭಗವದ್ಗೀತೆ ಬೇಕಾಗಿಯೇ ಇಲ್ಲ, ಅಥವಾ ಅಮೀಬಾಗೆ ನೀತಿ ಅನೀತಿಗಳ ಚರ್ಚೆ ಬೇಕಾಗಿಯೇ ಇಲ್ಲ. ಬೇಕಾಗಿರೋದೆಲ್ಲ ಮಾನವರಾದ ನಮ್ಗೆ. ಇದು ಯಾಕೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೋತಾ ಇದ್ದೀವಿ. ಅಮೀಬಾದಿಂದ ನಾವು ಏನಾದ್ರೂ ಪಾಠ ಕಲ್ತ್ಕೊಳ್ಳೋದಾದ್ರೆ, ನಾವು ಬದುಕಿರುವುದೇ ಒಂದು ಆಶ್ಚರ್ಯ. ಆ ಆಶ್ಚರ್ಯವನ್ನ ಆನಂದ ಪಡೋದು ಕಲ್ತ್ಕೊಂಡ್ಮೇಲೆ ಬೇರೆ ಆಶ್ಚರ್ಯಗಳು ಯಾವುದು ಬೇಕಾಗೇ ಇಲ್ಲ ಅನ್ನುವ ಪಾಠವನ್ನ ಅಮೀಬಾ, ನಮ್ಮ ಹಿರಿಯ ಅಮೀಬಾ, ವಿಕಸನದ ಹಂತದಲ್ಲಿ ನಮ್ಮ ಹಿರಿಯ ಅಮೀಬಾ ನಮ್ಗೆ ಹೇಳ್ಕೊಡುತ್ತೆ. ಆಮೇಲೆ ಏನಾದ್ರು 2 ವರ್ಗ ಆಯ್ತು, ಸಸ್ಯ ವರ್ಗ ಪ್ರಾಣಿ ವರ್ಗ ಅನ್ನೋಂಥದ್ದು ತಗೊಂಡ್ರೆ, ಸಸ್ಯ ವರ್ಗಗಳು ಕೂಡ ಬದುಕಿನ ಗುರಿ ಏನವು? ಅವು ಬದುಕನ್ನ ಹೇಗೆ ಆನಂದ ಪಡುತ್ತವೆ ಅಂದ್ರೆ, ಬದುಕಿರೋವರೆಗೂ ಬದುಕಿರತ್ವೆ. ಸತ್ತೋದ್ರು ಅದೇನು ಅಳಲ್ಲ, ಕಿರ್ಚಲ್ಲ, ಕೂಗಲ್ಲ, ಏನು ಮಾಡಲ್ಲ, ಯಾವ ಉದ್ವೇಗಕ್ಕೂ ಒಳಗಾಗೋದಿಲ್ಲ. ಅದರಿಂದ ಉದ್ವೇಗರಹಿತವಾದ ಬದುಕು ಸಸ್ಯಗಳಿಗೂ ಇದೆ. ಮಂಕುತಿಮ್ಮನ ಕಗ್ಗದಲ್ಲೇ ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ, ಒಣಗಿದ್ದು ಬೇಸಿಗೆಯೋಳ್ ಎದ್ದು ಮಳೆಗೆರೆದೊಂದು. ಬೇಸಿಗೆಯಲ್ಲಿ ಒಣಕೊಂಡು ಬಿದ್ದಿರುತ್ತೆ, ಮಳೆ ಬಂದಾಗ ಚಿಗುರುತ್ತೆ. ಗುಣಿ ಎನ್ನದೆ ತಿಟ್ಟೆನ್ನದೆ ಸಿಕ್ಕಿದೆಡೆ ಬೆಳೆದು ಉಣಿಸ ನೀವನು ದನಕ್ಕೆ ತಣಿಪ ನೀವನು ಮನಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ ಅಂತ ತೃಣಸಾಧುವಿನ ಆದರ್ಶವನ್ನ DVG ಅವರು ಹೇಳ್ತಾರೆ. ಸೊ ಸಸ್ಯ ಏನಾಗಿದೆ, ಅದಕ್ಕೆ ಯಾವ ಗುರಿ ಇಲ್ಲ. ಗುರಿ ಇಲ್ಲದೆ ಇರೋದ್ರಿಂದ ಗುರಿ ನಡೆಯುತ್ತೋ ಇಲ್ಲೋ ಅನ್ನೋ ಚಡಪಡಿಕೆ ಇಲ್ಲ. ಆ ಗುರಿ ಸಾಧಿಸದೇ ಇದ್ರೆ ಏನ್ ಗತಿ ಅನ್ನೋ ಅಂತ ಆತಂಕವೂ ಇಲ್ಲ. ಅದರಿಂದ ಸಸ್ಯಗಳು ಬದುಕನ್ನೇ ಆನಂದ ಪಡುವುದು, ತನ್ನ ಸಾಮರ್ಥ್ಯವನ್ನೇ ಆನಂದ ಪಡುವಂಥದ್ದನ್ನ ಸಸ್ಯಗಳು ಅಂತ ಕರಿತೀವಿ. ಇಲ್ಲಿ ಅಮೀಬಾದಿಂದ ಸಸ್ಯಕ್ಕೆ ಬಂದಾಗ ಸಸ್ಯದ ಸಾಮರ್ಥ್ಯ ಜಾಸ್ತಿ ಆಯ್ತು. ಆದ್ರೆ ಅದು ಅಮೀಬಾ ತರನೇ ಆ ಸಾಮರ್ಥ್ಯದ ಆಚೆಗಿಂದ ಯಾವುದಕ್ಕೂ ಕೈ ಚಾಚಿಲ್ಲ ಅದು. ಆದ್ದರಿಂದ ತಾನು ಇದ್ದ ಕಡೆನೆ ಇದ್ದು ಮಳೆ ಬಂತ ಬೆಳೆಯುತ್ತೆ, ಇಲ್ಲ ಒಣಗೋಗುತ್ತೆ. ಬೆಳೆದಿದ್ದಕ್ಕೆ ಸಂತೋಷವಿಲ್ಲ, ಬೆಳೆದೇ ಇದ್ದದಕ್ಕೆ ದುಃಖವಿಲ್ಲ. ಅದರಿಂದ ಸಮಚಿತ್ತ ಸಸ್ಯಗಳಿಗೆ ಇದ್ದೇ ಇದೆ. ಆದ್ರೆ ಮುಂದಿನ ಹಂತಕ್ಕೆ ಬರೋಣ. ಮುಂದಿನ ಹಂತ ಪ್ರಾಣಿಗಳು. ಪ್ರಾಣಿಗಳು ಸಸ್ಯಗಳಿಗಿಂತ ಒಂದ್ ಸ್ವಲ್ಪ ಜಾಸ್ತಿ. ಸಸ್ಯಗಳು ಇದ್ದ ಕಡೆನೆ ತನ್ನ ಊಟ ಹೊಂಚ್ಕೊಳ್ಳುತ್ತೆ, ತನ್ನ ಸುಖ ದುಃಖಗಳನ್ನ ಕಂಡ್ಕೊಳ್ಳುತ್ತೆ. ಯಾರ ಜೊತೆಲೂ ಪ್ರತಿಸ್ಪರ್ಧೆ ಮಾಡಲ್ಲ. ಪಕ್ಕದ ಗಿಡದಲ್ಲಿ ಜಾಸ್ತಿ ಹೂ ಬಿಟ್ಟಿದೆ ಅಂತ ಅಸೂಯೆ ಪಡೋಲ್ಲ. ನಾನು ಅಂತ ಹೂವೇ ಬಿಡ್ಬೇಕು ಅನ್ನೋ ಏನೂ ಇಲ್ಲ. ಪ್ರಾಣಿಗಳಿಗೂ ಹಾಗೆ ನೋಡಿದ್ರೆ ಅವು ಇನ್ನೊಂದು ಸ್ವಲ್ಪ ಜಾಸ್ತಿ ಕೈ ಚಾಚತ್ವೆ. ಆದ್ರೂ ಅವುಗಳಲ್ಲಿ ಕೂಡ ತನ್ನ ಸಾಮರ್ಥ್ಯದಲ್ಲಿ ತಾನು ಬದುಕಬೇಕು ಅನ್ನುವಂಥ ಆಸೆ ಇದೆ ಹೊರತು ಯಾವುದೇ ಕಾರಣಕ್ಕೆ ನಾನು ಸಾಯಕೂಡುದು ಅನ್ನೋ ಛಲ ಇಲ್ಲ. ಬದುಕಿದ್ದನ್ನು ಕೂಡ ನಾನು ಬದುಕಿರ್ತೀನಿ ಇಲ್ಲ ಅನ್ನೋಂಥ ಆಲೋಚನೆಗೆ ಅದು ತೊಡಗೋದಿಲ್ಲ. ಆದ್ರಿಂದ ಈ ಪ್ರಾಣಿಗಳು ಕೂಡ ಹಾಗೆ ಬದುಕಿವೆ. ಆ ಪ್ರಾಣಿಗಳಲ್ಲಿ ಒಂದು ಪ್ರಾಣಿಯಾದ ಮಾನವ ಪ್ರಾಣಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅವನು ಕೆಲವು ಸಾಮರ್ಥ್ಯಗಳನ್ನ ಕಂಡ್ಕೊಂಡ್ಬಿಟ್ಟು ನನ್ನ ಸಾಮರ್ಥ್ಯದಿಂದ ಅನೇಕ ಸಂಗತಿಗಳನ್ನ ನಾನು ನಿಯಂತ್ರಿಸಬಲ್ಲೆ ಅನ್ನೋ ಭಾವ ಅವನಿಗೆ ಉಂಟಾಗಿದೆ. ಆದ್ರೆ ನಿಯಂತ್ರಿಸಲಾರೆ ಅನ್ನೋ ಭಾವನೂ ಅವನಿಗೆ ಉಂಟಾಗಿದೆ. ಎರಡೂ ಇದೆ. ನಿಯಂತ್ರಿಸಬಲ್ಲೆ ಅನ್ನೋ ಭಾವವೇ ಉಂಟಾಗಿದ್ರೆ ಅವಾಗ್ಲೂ ದ್ವಂದ್ವ ಇರ್ತಿರ್ಲಿಲ್ಲ. ನಿಯಂತ್ರಿಸಲಾರೆ ಅನ್ನೋ ಭಾವ ಉಂಟಾಗಿದ್ರೆ ಅವಾಗ್ಲೂ ದ್ವಂದ್ವ ಆಗ್ತಿರ್ಲಿಲ್ಲ. ಆದ್ರೆ ಮಾನವನಿಗೆ ಈ ಎರಡೂ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಮನುಷ್ಯನಿಗೆ ನಾವೆಲ್ಲಾ ನೀತಿಗಳನ್ನ ಹೇಳ್ಬೇಕಾಗಿದೆ.
ಎಲ್ಲ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಆದ್ದರಿಂದ ನಾವು ನಮ್ಮ ಹಿರಿಯರಿಂದ ಬದುಕಿನ ಕಲೆಯನ್ನು ಕಲಿಯೋದಾದ್ರೆ ನಾವು ಬದುಕಿರುವಷ್ಟು ದಿವಸ ಬದುಕಿರಬೇಕೇ ಹೊರತು ಬದುಕಿರುವಾಗ ನಾವು ಬದುಕನ್ನು ಸಾವನ್ನು ಪ್ರಕೃತಿ ಲೀಲೆಯಾಗಿ ಸ್ವೀಕರಿಸಬೇಕೇ ಹೊರತು ಬೇರೆ ರೀತಿಯಲ್ಲಿ ಸ್ವೀಕರಿಸಬಾರದು ಅನ್ನೋ ಪಾಠನ ನಮ್ಮ ಹಿರಿಯರು ಅಂದ್ರೆ ಏಕಕೋಶ ಜೀವಿಯಿಂದ ಸಸ್ಯ ಪ್ರಾಣಿಗಳೆಲ್ಲವೂ ನಮ್ಗೆ ಹೇಳ್ಕೊಳುತ್ತೆ. ಆದ್ರೆ ನಮ್ಗೆ ಹಾಗೆ ಹೇಳೋದಕ್ಕೆ ಒಪ್ಪಿಗೆ ಆಗಲ್ಲ. ಯಾಕೆಂದ್ರೆ ನಾನು ತುಂಬಾ ಜಾಣ ಅನ್ನೋ ಭಾವನೆ ನನ್ಗಿದೆ. ಜಾಣ ಇದೆ ಸರಿ, ಜಾಣ ಆಗಿ ಆ ಪ್ರಾಣಿಗಳು ಬೇಟೆಯಾಡಿ ತಮ್ಮ ಕೈ ಚಾಚಿ ಹೆಚ್ಚಿನ ಸುಖವನ್ನು ಪಡೆಯುತ್ತವೆ. ಮನುಷ್ಯ ಅದಕ್ಕಿನ್ನ ಕೈ ಚಾಚಿ ತನಗಿನ್ನ ದೂರ ಇರೋ ವಸ್ತುಗಳನ್ನ ತನಗೆ ಎಟಕಿಸ್ಕೊಂಡು ಏನಾದ್ರೂ ಮಾಡಿ ಸುಖ ಬೀಳ್ತೀನಿ ಅಂತ ಹೋಗ್ತಾನೆ ಸರಿ. ಆದ್ರೆ ಸುಖ ದುಃಖಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ಜೀವನ ಅಂದ್ರೇನು, ಸಂತೋಷ ಪಡೋದು ಅಂದ್ರೇನು, ನನ್ನಲ್ಲಿಯೇ ಒಂದು ಸಂತೋಷ ಪಡೋ ಸಾಮರ್ಥ್ಯ ನನ್ಗಿದೆ ಅನ್ನುವಂಥದ್ದನ್ನ ಮರೆಸುತ್ತೆ ಈ ಸುಖ ದುಃಖದ ಒಂದು ಆಟ. ಈ ಸುಖ ದುಃಖದ ಆಟದಿಂದ ಮೀರದೆ ಹೋದ್ರೆ ಜೀವನ ಒಂದು ಲೀಲೆಯಾಗಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಆ ಜೀವನದ ಲೀಲೆಯಾಗಿ ನೋಡೋದು ಹೇಗೆ ಅನ್ನುವಂಥದ್ದಕ್ಕೆ ನಮ್ಮ ಬದುಕಿನ ಗುರಿ ಆಗ್ಬೇಕು ಅಂತ ನಾವು ಭಾವಿಸೋದಾದ್ರೆ ಅಂಥ ಬದುಕಿನ ಗುರಿ ಯಾವ್ದಪ್ಪ ಅಂದ್ರೆ ಅಚಲವಾದ ಶ್ರದ್ಧೆ. ಯಾವಾಗ್ಲೂ ಶ್ರದ್ಧೆಗೆ ಅಚಲವಾದ ಶ್ರದ್ಧೆ ಅಂತಾನೆ ಕರೀತಾರೆ. ಅಚಲವಾದ ಶ್ರದ್ಧೆ ಅಂದ್ರೆ ಶ್ರದ್ಧೆ ಯಾವ ಕಾರಣಕ್ಕೂ ದೀಪದ ಕುಡಿಯ ಹಾಗೆ ಎಲಗಾಡೋ ಹಾಗಿಲ್ಲ. ಶ್ರದ್ಧೆ ಯಾವಾಗ್ಲೂ ಸ್ಥಿರವಾಗಿರ್ಬೇಕು ಅನ್ನುವ ಅಂಥ ಅಚಲವಾದ ಶ್ರದ್ಧೆ ಬದುಕಿನ ಗುರಿ ಆದ್ರೆ ಕಷ್ಟ ಬರ್ಲಿ ಹೋಗುತ್ತೆ ಅಂತ ಕಾಯುವ ಸಹನೆ ಇದೆ. ಕಷ್ಟ ಬಂದ್ರೆ ಎದುರಿಸುವಂತದ್ದು ದಿಟ್ಟತನ ಇದೆ. ಈ ಎಲ್ಲ ಅಂಶಗಳಿದೆಯಲ್ಲ. ಈಗ ಪ್ರೀತಿಸುವ ವಸ್ತುಗೆ ಹೋಗ್ಕೂಡ್ದು ಅನ್ನೋ ಕಂಡೀಷನ್ ಹಾಕತ್ತದು, ದ್ವೇಷಿಸೋ ವಸ್ತು ಬರ್ಕೂಡ್ದು ಅನ್ನೋ ಕಂಡೀಷನ್ ಹಾಕತ್ತೆ. ಅನ್ಕಂಡೀಷನಲ್ ಆಗಿ ಯಾವುದೇ ನಿರ್ಬಂಧ ಹಾಕದೆ ಇರುವುದನ್ನ ಇರುವ ಹಾಗೆಯೇ ಸ್ವೀಕರಿಸುವ ಗುಣ ಇದೆಯಲ್ಲ, ಅದು ಶ್ರದ್ಧೆ ಅಂತ ಆಗೋದಾದ್ರೆ ಆ ಶ್ರದ್ಧೆಗೆ ನಮ್ಗೆ ಪಾಠ ಅತ್ಯಂತ ಅಗತ್ಯವಾದ ಪಾಠ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ಆ ಶ್ರದ್ಧೆ ಬದುಕಿನ ಗುರಿ ಅಂತ ನಾವು ಒಪ್ಕೊಂಡ್ರೆ ಮುಂದಕ್ಕೆ ಅನೇಕ ಸಂಗತಿಗಳು ನಮ್ಮಲ್ಲಿ ಲಭ್ಯ ಆಗುತ್ತೆ. ಈಗ ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಒಂದು ಆದರ್ಶ ಹೇಳಿದ್ರೆ, ಒಂದ್ ಮಗುಗೊಂದು ಆದರ್ಶ ಹೇಳಿದ್ರೆ ಗಲಾಟೆ ಮಾಡಬಾರ್ದು ಅಂದ್ರೆ ನೋಡು ಆ ಮಗು ನೋಡು ಎಷ್ಟು ಗಂಭೀರವಾಗಿ ಕೂತಿದೆ, ಹಂಗೆ ನೀನು ಗಲಾಟೆ ಮಾಡಬಾರ್ದು ಅಂತ ಹೇಳುವಂಥದ್ದು ವಾಡಿಕೆ. ಹಾಗೆ ನಮ್ಗೆ ಒಂದು ಆ ರೀತಿ ಬದುಕೋದಕ್ಕೆ ಸಾಧ್ಯ ಅಂತ ನಮ್ಗೆ ಮಾದರಿ ಇದೆಯಲ್ಲ, ಅದನ್ನ ಧರ್ಮಸ್ಥಳಕ್ಕೆ ಹೋಗಿಯೋ ಕಾಶಿಗೆ ಹೋಗಿಯೋ ಬೇರೆ ಇನ್ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿಯೋ ಅಥವಾ ಅದು ಭವ್ಯವಾದ ದೃಶ್ಯ ನೋಡೋ ಕಲ್ತ್ಕೋಬೇಕಾಗಿಲ್ಲ. ಸುಮ್ನೆ ನಮ್ಮೊಳಗೆ ನಾವು ಪರೀಕ್ಷೆ ಮಾಡಿಕೊಂಡ್ರೆ ಸಾಕು. ನಮ್ಮ ದೇಹದೊಳಗೆ 3 ಲಕ್ಷ ಕೋಟಿ ಕೋಶಗಳಿವೆ. ಆ ಪ್ರತಿ ಜೀವಕೋಶವೂ ಕೂಡ ತನ್ನ ರೀತಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತೆ. ನಾವು ಇದುವರೆಗೆ ಏನ್ ತಿಳ್ಕೊಂಡಿದ್ವಿ ಅಂದ್ರೆ ಮಿದುಳಿದೆ, ಅದೆಲ್ಲ ಜೀವಕೋಶಗಳ ಕ್ರಿಯೆಯನ್ನು ಅಲ್ಲಿ ಹಿಡ್ಕೊಂಡು ಕಡಿವಾಣ ಹಿಡ್ಕೊಂಡು ನಿಯಂತ್ರಣ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮಾಡೋ ಹಾಗೆ ಅನ್ನೋ ತರ ಭಾವಿಸ್ಕೊಂಡಿದ್ವಿ. ಈಗ ಹಾಗಿಲ್ಲ. ಪ್ರತಿ ಜೀವಕೋಶಕ್ಕೂ ಅದರದೇ ಆದಂತಹ ವಿವೇಚನೆ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ವಿವೇಚನೆ ಇರುವಂತಹ ಜೀವಕೋಶ 2 ರೀತಿಯಲ್ಲಿ ಕೆಲಸ ಮಾಡೋದನ್ನ ನೋಡ್ತೀವಿ. ಪಕ್ಕದ ಜೀವಕೋಶದ ಕಡೆಗೆ ಅದು ನೋಡೋದಿಲ್ಲ, ಯಾವುದ್ರ ಜೊತೆಲೂ ಅದು ಹೋಲಿಸ್ಕೊಳ್ಳೋದಿಲ್ಲ, ತಾನು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಪಕ್ಕದ ಜೀವಕೋಶ ಮತ್ತೆ ಇದಕ್ಕೆ ಒಂದಕ್ಕೊಂದು ಪರಿಪೂರಕ ಪೂರ್ವಕವಾಗಿ ಕೆಲಸ ಮಾಡದೇ ಇದ್ರೆ ನಮ್ಮ ದೇಹದ ಅದು ನಿಷ್ಕಾಮ ಕರ್ಮ ಕೆಲಸ ಮಾಡ್ಬೇಕು, ಅಹಂಕಾರ ಬಿಡ್ಬೇಕು ಅಂತ ನಾವು ಏನೆಲ್ಲ ನೀತಿಗಳು ಹೇಳ್ತೀವಲ್ಲ, ಆ ಜೀವಕೋಶಗಳು ಕೆಲವು ಸರಿ ನಾವು ನಾನ್ ಕಷ್ಟದಲ್ಲಿದ್ದೀನಿ, ನನ್ನ ಕಾಯಿಲೆ ಅಂತ ಏನಾದ್ರು ಪದೇ ಪದೇ ಅನ್ಕೊಂಡ್ರೆ ಆ ಜೀವಕೋಶಗಳು ಯಾಕೋ ನನ್ನ ಯಜಮಾನನೇ ಸರಿಗಿಲ್ಲ ಅನ್ಬಿಟ್ಟು ಅವು ಕೂಡ ತಮ್ಮ ಕಾರ್ಯವೈಖರಿಯನ್ನ ಬದಲಾಯಿಸ್ಕೊಂಡ್ಬಿಡುತ್ತವೆ. ಅದನ್ನೇ ಕಾಯಿಲೆ ಅಂತ ಕರೆಯುವಂಥದ್ದು. ಅದನ್ನ ನಾವು ಆ ಸ್ವಭಾವ ಬಿಟ್ರೆ ಅವಾಗ ಜೀವಕೋಶಗಳು ತಮ್ಮ ತಾನೇ ಮನಸಾರ ಕೆಲಸ ಮಾಡಿ ನಮ್ಮನ್ನ ತುಂಬಾ ಸುಸ್ಥಿತಿಯಲ್ಲಿ ಅನ್ನುವಂಥದ್ದು ಈಗ ಇಲ್ಲಿ ಗಮನಿಸಬೇಕಾದ ಸಂಗತಿ. ಹೀಗಿರುವಾಗ ಆತ್ಮೀಯರೇ, ನನ್ನದು ಅನ್ನೋದು ಎಲ್ಲಿದೆ? ಈಗ ಐ ವಾಂಟ್ ಹ್ಯಾಪಿನೆಸ್ ಅಂತ ನಾನು ಹೇಳೋದಾದ್ರೆ ಐ ವಾಂಟ್ ವರ್ಲ್ಡ್ಲಿ ಹ್ಯಾಪಿನೆಸ್ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳೋಣ. ಐ ವಾಂಟ್ ವರ್ಲ್ಡ್ಲಿ ಹ್ಯಾಪಿನೆಸ್ ಅಂದ್ರೆ ಆಸ್ ಲಾಂಗ್ ಆಸ್ ದೇರ್ ಇಸ್ ವಾಂಟ್ ಐ ಕೆನಾಟ್ ಬಿ ಹ್ಯಾಪಿ.
ಆಸ್ ಲಾಂಗ್ ಆಸ್ ದೇರ್ ಇಸ್ ವರ್ಲ್ಡ್ ಐ ಕೆನಾಟ್ ಬಿ ಹ್ಯಾಪಿ. ಯಾಕಂದ್ರೆ ನಾನೆಲ್ಲ ಸಮಸ್ಥಿತಿಯಲ್ಲಿ ಇದ್ದೇ ಏನಾಗುತ್ತೆ, ಆ ಪ್ರಪಂಚ ಬಂದು ಮೂಗು ತೋರಿಸುತ್ತೆ. ಬೆಲ್ಲ ಹಿಡಿ ಮರಳ ಹಾಗೆ, ಆಸ್ ಲಾಂಗ್ ಆಸ್ ದ ವರ್ಲ್ಡ್ ದೇರ್ ಇಸ್ ನೋ ಆಫ್ ಹ್ಯಾಪಿನೆಸ್ ಐ ಕೆನಾಟ್ ಬಿ ಹ್ಯಾಪಿ. ಸೊ ವಾಂಟ್ ಟು ಇರಬಾರ್ದು, ವರ್ಲ್ಡ್ ಇರಬಾರ್ದು, ಡ್ರೀಮ್ ಆಫ್ ಹ್ಯಾಪಿನೆಸ್ ಇರಬಾರ್ದು. ಆಸ್ ಲಾಂಗ್ ಆಸ್ ಐ ಇಸ್ ದೇರ್ ಐ ಕೆನಾಟ್ ಬಿ ಹ್ಯಾಪಿ. ಐ ಅನ್ನೋದು ಏನು ಅಂದ್ರೆ ನನ್ನ ಹಠಮಾರಿತನ, ನನ್ನ ಆಸೆ ಭಯಗಳನ್ನ ನಾನು ಐ ಅಂತ ಕರೀತೀನಿ. ಅದನ್ನು ಕೂಡ ದಾರ್ಶನಿಕರು ಪ್ರಶ್ನೆ ಮಾಡಿ, ನನ್ನ ಆಸೆ ನನ್ನದಲ್ಲ. ಯಾಕೆಂದ್ರೆ ನಾನು ಉಪವಾಸ ಇದ್ಬಿಟ್ರೆ, ಊಟ ಮಾಡದೇ ಇದ್ರೆ ನನ್ನ ಆಸೆ ಹೊರಟೋಗುತ್ತೆ. ನನಗೆ ಸಾವೇ ಬಂದ್ಬಿಡುತ್ತೆ ಅಂತಂದ್ರೆ ಬೇರೆ ಭಯಗಳೆಲ್ಲ ತಂತಾನೆ ಹಿಂದೆ ಸರಿಯುತ್ತೆ. ಆದ್ದರಿಂದ ಐ ವಾಂಟ್ ಒನ್ಲಿ ಹ್ಯಾಪಿನೆಸ್ ಅನ್ನೋದ್ರಲ್ಲಿ ಈ 4 ಪದನೂ ಹೋದ್ರೆ ನೆಮ್ಮದಿ. 4ರಲ್ಲಿ ಯಾವ್ದಿದ್ರೂ ಕೂಡ ನೆಮ್ಮದಿ ಇಲ್ಲ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇನ್ನು ನಾವು ಹೇಳ್ತೀವಲ್ಲ ನನ್ನ ಆಸೆ ಅಂತ, ಕನಕದಾಸರು ಅದನ್ನೇ ಹೇಳ್ತಾರೆ, ಅನ್ನದಿಂದ ಬಂದ ಕಾಮ ನಿನ್ನದೇನೆಲೋ. ಪ್ರಪಂಚ ನೋಡಿ, ನೀ ಅನ್ನ ತಿಂದಿದ್ರಿಂದ ನಿಂಗೆ ಶಕ್ತಿ ಕೊಡ್ತಲ್ಲ, 3 ಲಕ್ಷ ಕೋಟಿ ಜೀವಕೋಶಗಳು ನಿಮ್ಗೆ ಶಕ್ತಿ ಕೊಡ್ತಲ್ಲ, ಅದರಿಂದ ಬಂದಿರೋದು ನಿಂಗೆ ಆಸೆ. ಅದರಿಂದ ಅದು ಕೂಡ ಅನ್ನದಿಂದ ಬಂದದ್ದು, ಜಗತ್ತನ್ನು ನೋಡಿ ಬಂದದ್ರಿಂದ ಅದು ನನ್ನ ಆಸೆ ಅಲ್ಲ, ನನ್ನ ಭಯ ಅಲ್ಲ. ನಾನೇ ಕಲ್ಪಿಸ್ಕೊಂಡು ಮನಸ್ಸಿನ ಒಂದು ಕಲ್ಪನೆ ಅನ್ನುವಂಥದ್ದನ್ನ ದಾರ್ಶನಿಕರು ಹೇಳ್ತಾನೆ ಬಂದಿದ್ದಾರೆ. ಆಯ್ತು, ನಾವು ಇಷ್ಟೆಲ್ಲ ಮಾಡಿ ಓಲೈಸೋದು ಯಾವ್ದನ್ನ ಅಂತಂದ್ರೆ ನಮ್ಮ ದೇಹವನ್ನ. ನಮ್ಮ ದೇಹ ಅಂತ ನಾವು ಹೇಳಿದಾಗ ಯಾರೂ ವಿರೋಧಿಸೋದಿಲ್ಲ, ಆದ್ರೆ ದೇಹ ನಮ್ಮದೇ ಅನ್ನೋದನ್ನು ಪ್ರಶ್ನೆ ಹಾಕೋಬೇಕಾಗಿದೆ. ನಾನು ದೇಹದ ಒಡೆಯ ಅಂತ ನಾನು ಭಾವಿಸೋದಾದ್ರೆ, ನನ್ನ ಮನೆ ಅಂದ್ರೆ ನನ್ಗೆ ಹೇಗ್ ಬೇಕೋ ಹಾಗೆ ಕಟ್ಕೋತೀನಿ, ನನ್ನ ದೇಹ ನನಗೆ ಹೇಗ್ ಬೇಕೋ ಹಾಗೆ ಕಟ್ಕೊಂಡಿದ್ದಲ್ಲ. ಆದ್ರಿಂದ ದೇಹವೇ ನಂದಲ್ಲ. ದೇಹನ ಸಂತೋಷ ಪಡಿಸೋದು ಆಮೇಲಿನ ಮಾತು. ದೇಹದ ಒಡೆಯ ನಾನು ಅಂತ ಅನ್ನೋದೇ ನಾಚಿಗೇಡು. ಯಾಕೆಂದ್ರೆ ನನ್ನ ದೇಹವನ್ನು ರೂಪಿಸಿದವನು ನನ್ನ ದೇಹಕ್ಕೆ ಹೀಗೆ ಇರ್ಬೇಕು ಅಂತ ಹೇಳಿದವನು ನಾನಲ್ಲ. ಆ ದೇಹನೂ ಏನ್ ಬಂದು ನನಗೆ ಸುಖ ಪಡಿಸು ಅಂತ ಹೇಳಿಲ್ಲ, ನಾವೇ ಕಲ್ಪಿಸ್ಕೊಂಡಿದೀವಿ. ದೇಹ ನನ್ನದು, ಅದು ಸುಖ ಏನು ಅಂತ ನಂಗೆ ಗೊತ್ತಿದೆ, ಆ ಸುಖವನ್ನು ನಾನು ಕೊಡ್ಬೇಕು ಅನ್ನೋವಂಥದ್ದು ನಾವು ಕಲ್ಪಿಸ್ಕೊಂಡಿರೋದು. ಎರಡನೇ ದೃಷ್ಟಿಯಿಂದ ನೋಡೋಣ, ಒಡೆಯನಾದವನಿಗೆ ಏನಾಗ್ಬೇಕು, ರಾಜನಾದವನಿಗೆ ಏನಾಗ್ಬೇಕು, ತನ್ನ ರಾಜ್ಯದಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಗೊತ್ತಿರ್ಬೇಕು. ಮನುಷ್ಯನಿಗೆ ತಾನು ಉಸಿರಾಡ್ತಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಸಹಜವಾಗಿ ಉಸಿರಾಟ ಆಗ್ತಿದೆಯಾ ಹೊರತು ನಾನು ಉಸಿರಾಡ್ತೀನಿ ಅಂತ ಹೇಳ್ತೀನಿ ನಾನು. ಎಲ್ಲಿ ನಾನು ಉಸಿರಾಟದ ನಿಲ್ಸಕ್ ಆಗದಿದ್ಮೇಲೆ ನಂದು ಉಸಿರಾಟ ಅಂತಲೇ ಗೊತ್ತಿಲ್ಲ. ಅದರಿಂದ ಉಸಿರಾಟವೇ ಗೊತ್ತಿಲ್ಲದ ಮೇಲೆ ಪ್ರತಿ ಜೀವಕೋಶದಲ್ಲೂ ನಡೆಯುತ್ತಿರುವ ಕ್ರಿಯೆ ಇದೆಯಲ್ಲ, ಜೀವ ರಾಸಾಯನಿಕ ಕ್ರಿಯೆ, ಅದು ಖಂಡಿತವಾಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಂದ ಮೇಲೆ ನಾನು ಒಡೆಯ ಅಂತ ಹೇಳ್ಕೋಬೇಕಾದ್ರೆ ನನಗೆ ಆಯ್ಕೆ ನಂದಲ್ಲ, ಅದ್ರ ಕಾರ್ಯವೈಖರಿ ನಂದಲ್ಲ, ಅದರಲ್ಲಿರುವಂತ ವಿಶೇಷಗಳು ನನಗೆ ಗೊತ್ತಿಲ್ಲ. ಒಂದು ಸೇಬ್ ಹಣ್ಣು ತಿಂದಿದ್ದು 4 ಗಂಟೆಲಿ ಅರ್ಗೋಗುತ್ತೆ. ಆ 4 ಗಂಟೆಲಿ ನಡೆಯೋ ರಾಸಾಯನಿಕ ಕ್ರಿಯೆನ 500 ವರ್ಷ ಅಧ್ಯಯನ ಮಾಡಿದ್ರು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುದಿಲ್ಲ. ಹೀಗಾಗಿ ನಾನು ಒಡೆಯ ಅನ್ನೋದು ಯಾವ ರೀತಿ ಅಂದ್ರೆ, ಸುಮ್ನೆ ನಂಗೆ ಏನೂ ಗೊತ್ತಿಲ್ಲ, ನಂದು ಅಂತ ಅನ್ಕೊಂಡ್ಬಿಡೋದು. ಆದ್ರೆ ಹೋದಾಗ ಅವಾಗ ವ್ಯಥೆ ಪಡೋದು, ನಂದಾಗಿರ್ಲಿಲ್ಲ ಅಂತ ಈಗ ಗೊತ್ತಾಗ್ತಾ ಇದ್ದೇನಾ ಅಂತ. ಹೋದ್ಮೇಲೆ ಗೊತ್ತಾಗುತ್ತೆ, ಇರುವವರೆಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು ವಿಚಿತ್ರವಾದದ್ದು. ಆಮೇಲೆ ಒಡೆಯನಾದವನಿಗೆ ಇಲ್ಲಿ ಯಾರು ಮಿತ್ರರು ಯಾರು ಶತ್ರುಗಳು, ಹೇಗೆ ಒಂದಕ್ಕೊಂದು ಹೊಂದಾಣಿಕೆ ಇದೆ, ಆಡಳಿತ ವೈಖರಿ ಹೆಂಗಿದೆ ಅನ್ನೋದು ಗೊತ್ತಿರ್ಬೇಕಾಗತ್ತೆ. ಆದ್ರೆ ನಾನು ಒಡೆಯನಾಗಿ ನನ್ನ ಜೀವಕೋಶಗಳ ಸಮಗ್ರತೆಯೂ ನಂಗೆ ಅರ್ಥವಾಗಿಲ್ಲ. ಅರ್ಥವಾಗಿರೋದು ಎಲ್ಲೋ ಅಲ್ಲೊಂಚೂರು ಇಲ್ಲೊಂಚೂರು. ಹಾಗಾಗಿ ಸೃಷ್ಟು ಸಂಕಲ್ಪ ಲಿಪಿ ಎಲ್ಲ ನಮ್ಮೆದುರು ಇಲ್ಲ, ದ್ರಷ್ಟವದರೊಳಗೊಂದು ಗೆರೆ ಮಾತ್ರ, ಅಷ್ಟರೊಳಗೆ ಅದು ನಷ್ಟ ಇದು ಶಿಷ್ಟ ಎನ್ನುವುದೇ ಕ್ಲಿಷ್ಟವಿ ಬ್ರಹ್ಮಕೃತಿ ಅಂತ DVG ಏನೋ ಬರೆದ್ಬಿಟ್ರು. ಸೃಷ್ಟು ಸಂಕಲ್ಪ ಲಿಪಿ ಯಾವುದು ಗೊತ್ತೇನೋ? ನಮ್ ದೇಹ. ನಮ್ ದೇಹದ ಬಗ್ಗೆನೆ ನಂಗೆ ಗೊತ್ತಿಲ್ಲ, ಪಿಂಡಾಂಡದ ಬಗ್ಗೆನೆ ಗೊತ್ತಿಲ್ಲ, ಬ್ರಹ್ಮಾಂಡನೆಲ್ಲ ಬದಲಾಯಿಸಕ್ ನಾವು ಹೊರಟಿದೀವಿ. ಹಾಗಾಗಿ ಮನುಷ್ಯನಿಗೆ ಸಾಮರ್ಥ್ಯದ ಒಂದು ಹುಂಬತನ ಬಂದ್ಬಿಟ್ಟು ತನ್ನ ಇತಿಮಿತಿಯ ಪ್ರಜ್ಞೆಯನ್ನು ಮರೆತಿರೋದು ಅವನ ದುಃಖಕ್ಕೆ ಮುಖ್ಯವಾದ ಕಾರಣ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಇರುವಂಥದ್ದು. ಒಡೆಯ ಅಂದ್ರೆ ಒಡೆದು ಹೋಗದ ಹಾಗೆ ಕಾಪಾಡುವವನು ಒಡೆಯ. ಆದ್ರೆ ನಮ್ಗೆ ಆ ಯೋಗ್ಯತೆನೂ ಇಲ್ಲ. ಕಾಯಿಲೆ ಬಂತು ಅಂದ್ರೆ ಅದು ಒಡೆದು ಹೋಗುತ್ತೆ, ಅದು ನನಗೆ ಗೊತ್ತಾಗಿಲ್ಲ. ನನ್ನ ದೇಹದ ಪ್ರತಿಯೊಂದು ಅಣುವು ಕೂಡ ಪ್ರಕೃತಿಯ ವಿದ್ಯಮಾನಗಳನ್ನ, ಪ್ರಕೃತಿಯ ನಿಯಮವನ್ನ ಪಾಲಿಸ್ತಾ ಇದೆ, ಅದು ನನಗೆ ಗೊತ್ತಿಲ್ಲ. ನಾ ಹೇಳಿದ ಹಾಗೇನು ಪಾಲಿಸೋದಿಲ್ಲ. ಅದು ನಂಗೆ ಇವತ್ತು ತಿನ್ಬೇಕು ಅಂತ ಆಸೆ ಅಂತ ಹೊಟ್ಟೆ ಅಗಲ ಆಗೋದಿಲ್ಲ, ನಾನು ಉಪವಾಸ ಇದ್ದೀನಿ ಅಂತ ಹೊಟ್ಟೆ ಶ್ರಿಂಕ್ ಆಗೋದಿಲ್ಲ. ಹೀಗಾಗಿ ನಾವು ನಮ್ಮದೆಲ್ಲದನ್ನ ನಾವು ಅಂತ ಅನ್ಕೊಂಡಿರೋದು ಮೊದಲನೇ ಅಪರಾಧ. ಎರಡನೇ ಅಪರಾಧ, ನಮ್ಮದೆಲ್ಲದನ್ನ ನಾವು ಓಲೈಸಕ್ ಹೋಗುವಂಥದ್ದು.
ಆ ಎರಡನೇ ಅಪರಾಧಕ್ಕೆ ಕೂಡ ನಾವು ಸಿಕ್ಕಾಕೊಂಡಿದ್ದೀವಿ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಸಂಗತಿ. ಆದ್ದರಿಂದ ಆತ್ಮೀಯರೇ, ಬದುಕಿನ ಗುರಿ ಈ ಕೆಲವು ದಿನ ಇದ್ದು ಬಿದ್ದು ಹೋಗುವ ದೇಹಕ್ಕೆ ನಾವು ಮಾಡುವ ಉಪಚಾರ ಅಲ್ಲ ಅಂತ ನಾವು ಅನ್ಕೊಂಡ್ರೆ ಅವಾಗ ಕಷ್ಟ ಸುಖ ಎರಡೂ ಗುರಿ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಆದ್ದರಿಂದ ನಾವು ಕಷ್ಟ ಪ್ರಪಂಚವನ್ನು ನೋಡೋಣ, ಹಾಗಂತ ಪ್ರಪಂಚ ಬಿಟ್ಟು ಹೋಗಕ್ ಸಾಧ್ಯವಿಲ್ಲ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ನಮ್ಮ ಮನಸ್ಸನ್ನು ನೋಡೋಣ, ಪರಕೀಯರಾಗಿ ನೋಡೋಣ, ನನ್ನ ಮನಸ್ಸು ಅಂತ ನೋಡೋದು ಬೇಡ ಅಂತ ಅನ್ನೋದು. ಕರೋನಾ ಬಂದಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತಿದ್ರಲ್ಲ, ಆ ಡಿಸ್ಟೆನ್ಸಿಂಗ್ ಅಲ್ಲಿ ನನ್ನ ಮನಸ್ಸನ್ನ ಜಗತ್ತು ನನ್ನದಲ್ಲ, ನನ್ನ ಗ್ರಹಿಕೆಯಲ್ಲಿದೆ, ಮನಸ್ಸು ನನ್ನದಲ್ಲ, ನನ್ನ ಗ್ರಹಿಕೆಯಲ್ಲಿದೆ ಅನ್ನುವ ಭಾವದಿಂದ ನೋಡೋದೇ ಬೇರೆ. ನನ್ನ ಮನಸ್ಸಿಗೆ ನೋವಾಯ್ತು ಅಂತ ನಾನು ಗಾಬರಿ ಆಗೋದೇ ಬೇರೆ. ಈ ಎರಡಕ್ಕೂ ಇರುವ ಅಂತರವನ್ನ ನಾವು ಸ್ಪಷ್ಟ ಮಾಡಿಕೊಂಡ್ರೆ, ಒಡೆಯನೇ ನಾನಲ್ಲದ ಈ ದೇಹ, ಒಡೆದು ಹೋಗುವ ದೇಹ, ಕೆಲವು ವರ್ಷ ನನ್ನ ಜೊತೆಲಿರುವಂತ ದೇಹಕ್ಕೆ ಇಷ್ಟೊಂದು ಉಪಚಾರ, ಅದು ಕೇಳ್ದಲೇನೆ, ಅದು ಹೋಗ್ಲಿ ಅದೇನಾದ್ರು ಕೇಳಿದ್ಯಾ? ಕೇಳಿಲ್ಲ. ಕೇಳ್ದಲೇನೆ ನಾವು ಮಾಡುವಂತ ಗುಣ ಇದೆಯಲ್ಲ, ಅದು ನಮ್ಮ ಅತ್ಯಂತ ಚಡಪಡಿಕೆಗಳಿಗೆ ಕಾರಣ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಾವು ಜಗತ್ತನ್ನು ನೋಡ್ತಿದೀವೋ, ಜಗತ್ತು ನಮ್ ಕಡೆ ನೋಡ್ತಾ ಇದೆಯೋ ಅಂತ ನಾನು ಪ್ರಶ್ನೆ ಕೇಳಿದ್ರೆ ನಮ್ಗೆ ಯಾವಾಗ್ಲೂ ಜಗತ್ತು ನಮ್ ಕಡೆ ನೋಡ್ತಾ ಇದೆ ಅಂತಾನೆ ಅನ್ಸುತ್ತೆ. ಆದ್ರೆ ಜಗತ್ತಿಗೆ ನಿಮ್ಮ ಯಾವ್ದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ನೋಡಿದ್ರು ನಮ್ಮ ಮನಸ್ಸಿನ ನೋವು ನಿಲುವು ಜಗತ್ತಿಗೆ ಗೊತ್ತಾಗೋದು ಇಲ್ಲ, ಜಗತ್ತಿಗೂ ಗೊತ್ತಾಗಲ್ಲ, ಜನರಿಗೂ ಗೊತ್ತಾಗಲ್ಲ. ಆದ್ರೂ ನಮ್ಮ ಮನಸ್ಸಿನಲ್ಲಿ ಇರೋ ಭಾವನೆ ಏನಪ್ಪಾ ಅಂದ್ರೆ, ನನ್ನನ್ನ ಜಗತ್ತು ನೋಡ್ತಾ ಇದೆ, ಆ ಜಗತ್ತಿನ ಎದುರಿಗೆ ನಾನು ಯಾವುದೇ ಕಾರಣಕ್ಕೆ ಸೋಲಬಾರದು ಅಂತ ನಾನು ಜಗತ್ತನ್ನ ಕಲ್ಪಿಸ್ಕೊಂಡಿದ್ದೀನಿ, ಅದು ನನ್ನನ್ನು ನೋಡ್ತಾ ಇದೆ ಅಂತ ಕಲ್ಪಿಸ್ಕೊಂಡಿದ್ದೀನಿ. ಎಲ್ಲವೂ ಹುಸಿಗಳೇ. ಅದರಿಂದ ಇಲ್ಲಿ ಹಗಲ ಹೊರೆ ಹುಟ್ಟಿದರೆಲ್ಲರಿಗಿರುತ್ತೀರಿ ನಿನ್ನ ರಗಳೆಗಾರಿಗೆ ಬಿಡುವ ಮಂಕುತಿಮ್ಮ ಅಂತ ಜನವೇ ನಮ್ಮನ್ನ ನೋಡ್ತಿದ್ರು ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅಂತದ್ರಲ್ಲಿ ಜಗತ್ತು ಅನ್ನೋ ದೊಡ್ಡ ಪದ, ಅದು ನಮ್ ಕಡೆ ನೋಡ್ತಾ ಇದೆಯಾ? ಖಂಡಿತ ನೋಡ್ತಾ ಇಲ್ಲ. ಈ ಅಂಶವನ್ನು ಕೂಡ ನಾವು ಗಮನಿಸಬೇಕು. ಆಮೇಲೆ ನಾವು ಬದುಕಿದ್ದೀವಿ, ಬದುಕಿದ್ದಾಗ ಕೆಲವು ಕರ್ತವ್ಯವನ್ನ ನಾವು ಮಾಡ್ಬೇಕಾಗತ್ತೆ. ಆ ಕರ್ತವ್ಯವನ್ನು ನಾವು ಮಾಡೋದಿಕ್ಕೆ ನಮ್ಮ ಆಸೆಗಳು ಅಡ್ಡಿ ಆಗದ ಹಾಗೆ ಸಾಧ್ಯ. ಈಗ ನಾನು ಯಾವುದೋ ಒಂದು ಅಧ್ಯಾಪಕನಾಗ ಹೋಗಿ ನಾನು ಉಪನ್ಯಾಸ ಮಾಡುವಾಗ ನನ್ನ ಆಸೆ, ನಾನು ಸಿನಿಮಾ ನೋಡ್ಬೇಕು ಅಂತ ಆಸೆ, ಓದ್ಕೊಳ್ದಲ್ಲಿ ಸಿನಿಮಾ ನೋಡ್ಕೊಂಬಂದು ಪಾಠ ಮಾಡಿದ್ರೆ ಕೆಟ್ಟದಾಗ ಆಗತ್ತೆ. ಆದ್ರೆ ಸಿನಿಮಾ ನೋಡಿದ್ರಿಂದ ನನ್ನ ಪಾಠ ಸುಧಾರಣೆ ಆಯ್ತು ಅಂತ ಯಾರು ಇದುವರೆಗೂ ಹೇಳಿಲ್ಲ. ಹಾಗಾಗಿ ಏನಾಗಿದೆ ಅಂತಂದ್ರೆ, ನಮ್ಮ ನಿರೀಕ್ಷೆಗಳು ನಮ್ಮ ಕಲ್ಪನೆಗಳೇ ಹೊರತು ವಾಸ್ತವಗಳು ಅಲ್ಲ. ಆದ್ದರಿಂದ ನಾವು ನೆಮ್ಮದಿಯಾಗಿರ್ಬೇಕಾದ್ರೆ ನಾವು ಮಾಡಬೇಕಾಗಿರೋ ಕರ್ತವ್ಯವನ್ನೇ ಕಮ್ಮಿ ಮಾಡ್ಕೋಬೇಕೇ ಹೊರತು ಕರ್ತವ್ಯ ಕಮ್ಮಿ ಮಾಡ್ಕೋಬೇಕು ಮೊದಲನೇದು. ಎರಡನೇದು, ಆ ಕರ್ತವ್ಯಕ್ಕೆ ಅಡ್ಡಿ ಆಗದೆ ಇರುವಂತಹ ಸಂಗತಿಗಳನ್ನೆಲ್ಲ ಅನ್ಯವಾರ್ತೆ ಅಂತ ಬಿಟ್ಬಿಡ್ಬೇಕು. ಆ ಅನ್ಯವಾರ್ತೆ ಅಂತ ನಾವು ಯಾವಾಗ ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಅಲ್ಲೇ ಇರೋ ವಿಷಯ ಬಿಡ್ತೀವಿ, ಆಗ ಅದರ ಹೊರೆ ಸಹಜವಾಗೇ ಕಮ್ಮಿ ಆಗುತ್ತೆ. ನಾವು ಅದ್ ಮಾಡಕ್ ಹೋಗ್ತಿಲ್ಲ, ಎಲ್ಲವೂ ನನ್ನ ವಾರ್ತೆ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಆದ್ರಿಂದ ನಮ್ಮ ಕರ್ತವ್ಯವನ್ನ ಮಾಡ್ಲೇಬೇಕಾದಂತಹ ಕರ್ತವ್ಯ, ಹಾಗೆ ನೋಡಿದ್ರೆ ಮಾಡ್ಲೇಬೇಕಾದಂತ ಕರ್ತವ್ಯವೇ ಬೇಕಾದಷ್ಟಿದೆ ಅಂತ ನಮಗೆ ಒಂದೊಂದ್ಸರಿ ಅನ್ಸತ್ತೆ. ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ಹುಟ್ಟಿನಿಂದ ಯಾವ ಕರ್ತವ್ಯವೂ ನಮ್ಗಿಲ್ಲ, ಎಲ್ಲವೂ ಕಲಿತದ್ದೇ. ಆಯ್ತಲ್ಲ? ನಾವು ಸ್ವಇಚ್ಛೆಯಿಂದಾನೇ ಅದಕ್ಕೆ ಬದ್ಧರಾಗ್ಬೇಕೇ ಹೊರತು ಅದು ಯಾವುದು ನಮ್ಮನ್ನು ಬಂದು ಒತ್ತಾಯ ಮಾಡಿಲ್ಲ ಅಂತ ಹೇಳುವಂಥದ್ದು ಮುಖ್ಯ. ಭಗವದ್ಗೀತೆಯಲ್ಲಿ ಕೂಡ ನಕರ್ತೃತ್ವ ನಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭೋ, ಕರ್ತೃತ್ವ ನೀನ್ ಇದೇ ಮಾಡ್ಲೇಬೇಕು ಅಂತ ಯಾವ ದೇವರು ಬಂದು ನಂಗೆ ಹೇಳಿಲ್ಲ, ಯಾವ ಜೀವಕೋಶವು ಬಂದು ನನ್ಗೆ ನನ್ನ ಸರಿಯಾಗಿ ನೋಡ್ಕೊ, ನನ್ನ ತಾಯ್ದಾಗ ನೋಡ್ಕೊ ಅಂತ ಯಾವ್ದು ಬಂದು ಹೇಳಿಲ್ಲ, ನನ್ನ ಆಸೆ ಪೂರೈಸು ಅಂತ ಕಣ್ಣೇನ್ ಬಂದು ಹೇಳಿಲ್ಲ ನಮ್ಗೆ. ಇದೆಲ್ಲ ನಮ್ಮ ಕಲ್ಪನೆಗಳು. ಆ ಕಲ್ಪನೆಯು ರಾತ್ರೋರಾತ್ರಿ ಬಂದಿದ್ದಲ್ಲ. ಈಗ ಆಗ ತಾನೇ ಹುಟ್ಟಿದ ಮಗುವಿಗೆ ಯಾವ ಆಸೆಗಳು ಇಲ್ಲ, ಯಾವ ಭಯವೂ ಇಲ್ಲ. ಹಾವು ಮೇಲೆ ಹೊರದವರು ಸುಮ್ಮನೆ ನೋಡ್ತಾ ಇರುತ್ತೆ, ಆ ಹಾವು ಕಚ್ಚೋದಿಲ್ಲ. ನಾವಾದ್ರೆ ಹಾವನ್ನು ನೋಡ್ತಿದ್ದ ಹಾಗೇನೆ ಗಾಬರಿ ಆಗ್ತೀವಿ, ಹೊರಳಾಡ್ತೀವಿ, ಅವಾಗ ಹಾವು ಕಚ್ಚುತ್ತೆ. ಅದರಿಂದ ಜಗತ್ತು ಅನ್ನೋ ಹಾವು ನಮ್ಮನ್ನ ಯಾವಾಗ ಕಚ್ಚುತ್ತೆ ಅಂದ್ರೆ, ಆ ಜಗತ್ತನ್ನು ಅಲುಗಿಸೋಕ್ ಹೋದ್ರೆ ಕಚ್ಚತ್ತೆ ಹೊರತು ಇಲ್ಲದೇ ನಮ್ಮ ಮೇಲೆ ಸುಮ್ಮನೆ ಪಾಡಿ ಹಾವು ಹರಿದೋದಾಗ್ಲೇ ಹೊರಟೋಗುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ಬೇಕು. ಏನೇ ಆಗ್ಲಿ, ಈಗ ಇಂತಹ ಹಿನ್ನೆಲೆಯಲ್ಲಿ ನಮ್ಮ ಜೀವನದ ಗುರಿ ಏನು ಅಂತ ಯಾವ ದೇವರು ಬಂದು ಹೇಳೋದಿಲ್ಲ, ಯಾವ ಜೀವಕೋಶನು ಬಂದು ಹೇಳದೇ ಇದ್ರು ಕೂಡ ಸಾಮಾನ್ಯ ಜ್ಞಾನಕ್ಕೆ ಹೊಳೆಯುವಂಥದ್ದು ಏನಪ್ಪಾ ಅಂದ್ರೆ, ಬದುಕಿರೋ ಅಷ್ಟು ದಿವಸ ಪ್ರಪಂಚವನ್ನ ನಾವು ನೋಡ್ಬೇಕು. ಆ ನೋಡುವ ರೀತಿ ಇದೆಯಲ್ಲ, ಅದರಲ್ಲಿ ನನ್ನ ನೋವು ನಲಿವುಗಳಿದೆ ಅನ್ನುವಂಥದ್ದು ಈ ಹಂತದಲ್ಲಿ ನಾವು ಬರಬಹುದಾದಂಥ ತೀರ್ಮಾನ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ.
ಅದಕ್ಕೇನೆ DVG ಅವರು 2-3 ಮಂಕುತಿಮ್ಮನ ಕಗ್ಗದಲ್ಲಿ ಮತ್ತೆ ಮರುಳಮುನಿಯನ ಕಗ್ಗದಲ್ಲಿ ಕೂಡ ನಮ್ಮ ಮಾನವರನ್ನ ಯಾತ್ರಿಕರು ಅಂತ ಕರೆದಿದ್ದಾರೆ. ನಾನು ನಿನ್ನೆ ಹಾಕಿದ್ದೆ, ನಮ್ಮದು ಯಾತ್ರಿಕರ ಮನೋಭಾವ ಹೋಗ್ಬಿಟ್ಟು ಯಾಂತ್ರಿಕ ಮನೋಭಾವ ಆಗಿದೆ ಅನ್ನುವಂಥದ್ದು. ಈಗ ಯಾತ್ರೆ ಹೋಗಿದ್ದೀವಿ ಅಂತಲೇ ಇಟ್ಕೊಳ್ಳೋಣ. ಯಾತ್ರಿಕರ ಮನೋಭಾವ ಹೇಗಿರ್ಬೇಕು ಅಂದ್ರೆ, ಆ ಊರಲ್ಲಿರೋ ಎಲ್ಲಾ ದೇವಸ್ಥಾನನು ನಾನು ಒಂಚೂರು ಬಿಡದಾಗ ನೋಡ್ಬೇಕು ಅಂತ ನನ್ನ ಸಂಖ್ಯೆ ಹೆಚ್ಚಿಸ್ಕೊಳ್ಳೋಕ್ ಹೋದ್ರೆ ಗುಣಮಟ್ಟ ಕುಸಿದು ಹೋಗುತ್ತೆ. ಯಾಕೆಂದ್ರೆ ನೀವು ಮುಂದಿನ ಧಾವಂತ ಈ ರಭಸ ಜೀವನದಿಂದ ನೆಮ್ಮದಿ ಇಲ್ಲ. ಹಾಗಂತ ಒಂದನ್ನೇ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಆಗ್ಲೂ ಕೂಡ ನಾವು ನೋಡುವಂಥದ್ರ ವ್ಯಾಪ್ತಿ ಕಮ್ಮಿ ಆಗ್ಬಿಡುತ್ತೆ. ಆ ಎರಡೂ ಬಿಟ್ಬಿಟ್ಟು ಎಲ್ಲಿ ಒಳ್ಳೆ ಹೋಟ್ಲು ಸಿಗುತ್ತೆ, ಎಲ್ಲಿ AC ರೂಮ್ ಸಿಗುತ್ತೆ ಅಂತ ನಾನು ಹುಡುಕ್ತಾ ಇದ್ರೆ ನಾನು ಯಾತ್ರಿಕನಾಗಿ ಸಂತೋಷ ಪಡೋಕಿನ್ನ ಊರಲ್ಲಿ AC ರೂಮಲ್ಲಿ ಕೂತ್ಕೊಂಡು ಸಂತೋಷ ಪಟ್ನಲ್ಲ, ಆ ಸಂತೋಷನೇ ಯಾತ್ರೆಯಲ್ಲೂ ಪಡ್ತೀನಿ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಯಾವಾಗ ಆ ಹುಡುಕಾಟಕ್ಕೆ ತೊಡಗ್ತೀನೋ, ನನ್ನ ಬಂದಿನ ಗುರಿ ಕೆಲವು ದಿವಸ ಇದ್ದು ಈ ಪ್ರಪಂಚ ನೋಡ್ಬಿಟ್ಟು ಶಾಂತವಾದ ಪ್ರಪಂಚವನ್ನು ನೋಡಿ ಆ ಶಾಂತಕ್ಕೆ ಕಾರಣವಾದ ಅನಂತವನ್ನು ಹುಡುಕುವಂತ ಮನೋಭಾವ ನಮಗೆ ಬರೋದಿಲ್ಲ. ಆದ್ರಿಂದ ಯಾತ್ರಿಕನ ಧೋರಣೆಯಲ್ಲಿ ನಾವು ಬದುಕಬೇಕು ಅನ್ನೋದಾದ್ರೆ ನಮ್ಗೆ ಸ್ಥಿರವಾದ ಮನಸ್ಸಿರ್ಬೇಕು, ಚಂಚಲವಾದ ಮನಸ್ಸಿರಬಾರ್ದು. ಚಂಚಲತೆ ನಮ್ಮ ವೈರಿ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಅದಕ್ಕೆ ನಾನು ಯಾಂತ್ರಿಕ ಜೀವನ ಆಗಿದೆ, ಯಾತ್ರಿಕ ಜೀವನ ಆಗಿಲ್ಲ ನಮ್ದು ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಯಾತ್ರಿಕರಿಗೆ ತಾವು ಬಿಟ್ಟು ಹೋಗುವಂತ ನಾವು ಎಷ್ಟೊತ್ತಲ್ಲಿ ಇರ್ತೀವಿ ಅನ್ನೋದು ಗೊತ್ತಿದೆ, ಅದನ್ನ ಪ್ರಶಸ್ತವಾಗಿ ಬೆಳೆಸೋದಕ್ಕೆ ಪ್ಲಾನ್ ಮಾಡ್ತಾರೆ. ನಾವು ಹಾಗಲ್ಲ, 5 ತಲೆಮಾರಿಗೂ ನಾವು ಆಸ್ತಿ ಮಾಡಕ್ ಹೋಗ್ತೀವಿ, 5 ತಲೆಮಾರಿನವ್ರಿಗೆ ಯಾರ ಕೈಲೂ ನಾನು ಬಯಸ್ಕೋಬಾರ್ದು ಅಂತ ಹೋಗ್ತೀವಿ. ಎಲ್ಲಿ ಏನ್ ಮಾಡ್ತಿದೀವಿ ನಾವು ಅನ್ನೋದು ಗೊತ್ತಿಲ್ಲ. ಜೀಸಸ್ ಹೇಳ್ದಾಗೆ ಕ್ಷಮಿಸಿವರ ನೆಲೆ ತಂದೆ ತಾವೇನೆಸಗಿದಪವೆಂದು ಅರಿಯರಿವರು ಅಂತ ಹೇಳಿ ಬರೀತಾರೆ ಗೋವಿಂದ ಪೈಗಳು. ಹಾಗೆ ನಾವ್ ಏನ್ ಮಾಡ್ತಿದೀವಿ ಅನ್ನೋದು ಕೂಡ ನಮ್ಗೆ ಪರಿವೇ ಇಲ್ದಲೇನೆ ರಭಸವಾಗಿ ಓಡ್ತಿದೀವಿ. ಅದಕ್ಕೆ ನಮ್ಮ ಗುರುಗಳಾದ HN ಅವರು ಒಂದು ಪ್ರಸಂಗ ತುಂಬಾ ಚೆನ್ನಾಗಿ ಹೇಳೋರು. ಅವ್ರು ನ್ಯಾಷನಲ್ ಕಾಲೇಜ್ ಮುಂದೆ ನಿಂತಿದ್ರಂತೆ, ಹುಡುಗರೆಲ್ಲ ಓಡ್ತಿದ್ರಂತೆ. ಯಾಕೆ ಓಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಒಬ್ಬ ಹುಡುಗನ್ ಬಲಾತ್ಕಾರವಾಗಿ ನಿಲ್ಸಿ, ಏನಪ್ಪಾ ಯಾಕೆ ಓಡ್ ಹೋಗ್ತಿದ್ಯಾ ಅಂತ ಕೇಳಿದ್ರಂತೆ. ಅವ್ನು ಹೇಳಿದ್ನಂತೆ, ನಿಮಗ್ ಕಾಣ್ತಿಲ್ವೇನ್ರಿ ಮುಂದ್ಗಡೆಯವ್ರು ಓಡ್ ಹೋಗ್ತಿದ್ದಾರೆ, ಅದಕ್ಕೆ ನಾನು ಓಡ್ ಹೋಗ್ತಿದ್ದೀನಿ ಅಂತ. ನಮ್ಮ ಬದುಕು ಎಲ್ಲ ಈ ಮುಂದ್ಗಡೆಯವರಿಂದ ಹೋಗೋ ಅಂಥದ್ದೇ ಇರುವಾಗ ಆಲೋಚನೆ, ಇದು ಯಾಕೆ ಹೋಗ್ತಿದ್ದೀನಿ ಅನ್ನೋ ಆಲೋಚನೆ ಕೂಡ ನಮಗ್ ಬರ್ತಾ ಇಲ್ಲ ಅನ್ನುವಂಥದ್ದು ಗಮನಿಸ್ಬೇಕು. ಅದಕ್ಕೆ ನಮ್ಮ ಗುರಿ ಯಾವುದು ಅಂತಂದ್ರೆ, ನಾವು ಸಾಗಿದ್ದೇ ಗುರಿಗಳು ಅಂತ ನಮ್ಮ ಸಹೋದ್ಯೋಗಿ ಇವರು ನಿಸಾರ್ ಅಹಮದ್ ಅವರು ಕುರಿಗಳು ಸಾರ್ ನಾವು ಕುರಿಗಳು, ನಾವು ಸಾಗಿದ್ದೇ ಗುರಿಗಳು ಅಂತ. ನೀವು ಕೇಳಿ, ಗುರಿಗಳದ್ದು 500 ಪಟ್ಟಿ ಮಾಡ್ತೀವಿ. 500 ಗುರಿಗಳಲ್ಲಿ ಯಾವುದೂ ನಾನು ಹುಟ್ಟಿನಿಂದ ತಂದಿದ್ದಲ್ಲ ಅಂತ ಒಂದ್ಸರಿಯೂ ನಮ್ಗೆ ಅನ್ಸೋದೇ ಇಲ್ಲ. ನಾನ್ ನಿರ್ಧಾರ ಮಾಡಿದ್ಮೇಲೆ ಅದೇ ನನ್ ಗುರಿ ಅನ್ನುವ ರೀತಿಯಲ್ಲಿ ಗುರಿಯನ್ನ ಗೋಜಲಿರೋದು ಗುರಿಯಲ್ಲ, ಗುರಿಯನ್ನು ನಾವು ರೂಢಿಸಿಕೊಂಡಿರುವ ರೀತಿಯಲ್ಲಿ, ನೋಡುವ ರೀತಿಯಲ್ಲಿ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆತ್ಮೀಯರೇ, ಈ ಹಿನ್ನೆಲೆಯಲ್ಲಿ ನಾನು ಈಗ ಏನ್ ಹೇಳಕ್ ಹೊರಟೆ ಅಂತಂದ್ರೆ, ನಿಜವಾಗಿ ಪ್ರಕೃತಿಯಲ್ಲಿ ಆಗುವ ಒಳಿತು ಕೆಡುಕುಗಳನ್ನೆಲ್ಲ ಮರೆತು ಪ್ರತಿಕ್ರಿಯೆಯನ್ನು ತೋರದೆ ಮೌನವಾಗಿ ಪ್ರಕೃತಿಯನ್ನ ವೀಕ್ಷಿಸಿ ಎಲ್ಲವನ್ನೂ ಲೀಲೆ ಅಂತ ನೋಡುವ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ಕೆಲವು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಗುಣಕ್ಕೆ ಶ್ರದ್ಧೆ ಅಂತ ಹೆಸರು. ಶ್ರದ್ಧೆ ಅನ್ನೋದು ನಾವು ಶ್ರದ್ಧೆಯಿಂದ ಓದ್ಬೇಕು ಅಂತ ಹುಡುಗರಿಗೆ ಉಪದೇಶ ಮಾಡಿದ್ದೆ. ಶ್ರದ್ಧೆ ಅಂದ್ರೆ ಏನು ಅದ್ರ ವ್ಯಾಖ್ಯಾನ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅದೇ ಶ್ರದ್ಧೆಗೆ ತುಂಬಾ ಸಂಸ್ಕೃತದಲ್ಲಿ ಪ್ರತಿ ಶಬ್ದಕ್ಕೂ ಒಂದು ನಿರ್ದಿಷ್ಟವಾದ ಖಚಿತವಾದ ವ್ಯಾಖ್ಯಾನ ಇದೆ. ಶ್ರದ್ಧೆ ಅನ್ನೋದಕ್ಕೆ ಏನ್ ವ್ಯಾಖ್ಯಾನ ಗೊತ್ತೇನೋ, ಪ್ರತಿಕೂಲ ಸಂದರ್ಭಗಳ ಅನೇಕವು ಬಂದರೂ ತಾನು ಹಿಡಿದ ಕೆಲಸವನ್ನು ಸೋಲುವೇನೋ ಗೆಲ್ಲುವೇನೋ ಎಂಬ ಆತಂಕವೂ ಇಲ್ಲದೆ ನಿರಂತರವಾಗಿ ಮಾಡುವ ಪ್ರಯತ್ನಕ್ಕೆ ಶ್ರದ್ಧೆ ಅಂತ ಹೆಸರು. ಆ ಪ್ರಯತ್ನವನ್ನ ನಾವು ಎಲ್ಲಾ ವಿಷಯಕ್ಕೂ ಮಾಡಕ್ ಹೋದ್ರೆ ಅದು ಕಷ್ಟಕ್ಕೆ ಬರುತ್ತೆ. ಆದ್ರಿಂದ ಈ ರೀತಿಯ ಶ್ರದ್ಧೆಯಿಂದ ಮಾಡುವಂತಹ ಪ್ರಯತ್ನವನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಈಗಾಗ್ಲೇ ನಾನು ಹೇಳಿದೆ. ಹೀಗಾಗಿ ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯವಾದದ್ದು ಅಂತ. ಈ ಶ್ರದ್ಧೆಗೆ ಅನೇಕ ಲಕ್ಷಣಗಳು ಇವೆ. ಇವತ್ತು ಎಲ್ಲ ಲಕ್ಷಣಗಳನ್ನು ನಾನು ಹೇಳಕ್ ಆಗದೆ ಇದ್ರೆ ಇನ್ನೊಂದು ಉಪವೇಶನದಲ್ಲಿ ಅದನ್ನ ಮುಂದುವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತೇ ಹೇಳೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ. ಈಗ ಮೊದಲನೇದು ಏನಪ್ಪಾ ಅಂತಂದ್ರೆ, ಈ ಶ್ರದ್ಧೆಯನ್ನ ನಾವು ಸಾಧಿಸ್ಬೇಕಾದ್ರೆ ನಿರ್ದ್ವಂದ್ವ ಅಂತ ಡೈಲೆಮಾಗಳು ಇರ್ಕೂಡ್ದು, ಹೀಗೋ ಹಾಗೋ ಅನ್ನುವಂಥ ಡೈಲೆಮಾಗಳು ಇರ್ಕೂಡ್ದು ಅಂತ. ಈಗ ಡೈಲೆಮಾಗಳನ್ನೇ ನೋಡೋಣ. ನಮ್ಮ ದ್ವಂದ್ವಗಳೆಲ್ಲ ಎಲ್ಲಿ ಸೃಷ್ಟಿಯಾಗಿದೆ? ನಾನು ಪ್ರಪಂಚದಲ್ಲಿ ಇದೆಯಾ ದ್ವಂದ್ವ? ಇಲ್ಲ.
ನಮ್ಮೊಳಗಿದೆಯೋ ದ್ವಂದ್ವ? ಇಲ್ಲ. ನಾವು ಸಚ್ಚಿದಾನಂದ ಹುಟ್ಟಿನಿಂದಲೇ ನಾವು ಜೀವವಾಗಿ ನಾವು ನೋಡೋದಷ್ಟೇ ನಮಗ್ ಗೊತ್ತಿರೋದು, ಬದಲಾಯಿಸೋದೆಲ್ಲ ನಾವು ಆಮೇಲೆ ಕಲ್ಪಿಸ್ಕೊಂಡಿದ್ದು. ನಾವು ಜೀವಿಯಾಗಿ ಸಹಜವಾಗಿ ನಮಗಿರೋದು ಯಾವ ದ್ವಂದ್ವೂ ಇಲ್ಲ. ಅಂದ್ರೆ ಜೀವಿಯಲ್ಲೂ ಇಲ್ಲ, ಜಗತ್ತಿನಲ್ಲೂ ಇಲ್ಲ, ಜೀವಿ ಜಗತ್ತಿನ ಸಂಪರ್ಕದಲ್ಲಿದೆ ಅಂತ ನಾವು ಈಗಾಗಲೇ ಹಿಂದೆ ಒಂದು ಜಾಲನ್ಯಾಸದಲ್ಲಿ ಹೇಳಿರೋದುಂಟು. ಆ ದ್ವಂದ್ವವನ್ನ ಆಗದ ಹಾಗೆ ನೋಡ್ಕೋಬೇಕು ಅನ್ನುವಂಥದ್ದಾದ್ರೆ ಈಗ ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದಕ್ಕೆ ನಾನು ಬರೋದಾದ್ರೆ ಏನಪ್ಪಾ ಅಂದ್ರೆ, ಎರಡು ರೀತಿ ಮಾಡ್ಬೇಕು. ಒಂದು, ದ್ವಂದ್ವನೇ ಒಪ್ಕೊಂಡ್ಬಿಟ್ಟು ಆ ದ್ವಂದ್ವ ಎರಡಕ್ಕೂ ಒಗ್ಗಿಕೊಳ್ಳುವುದು. ಒಪ್ಪಿಕೊಳ್ಳುವುದು, ಒಗ್ಗಿಕೊಳ್ಳುವುದು, ಈ ಎರಡು ಸೂತ್ರದ ಶಬ್ದಗಳನ್ನ ಮರಿಬೇಡಿ. ಒಪ್ಪಿಕೊಳ್ಳುವುದು, ಒಗ್ಗಿಕೊಳ್ಳುವುದು. ಒಪ್ಪಿಕೊಂಡ ಮೇಲೆ ಒಗ್ಗಿಕೊಳ್ಳೋಕ್ ಸಾಧ್ಯ, ಪ್ರಶ್ನೆ ಮಾಡಿದ್ರೆ ಒಗ್ಗಿಕೊಳ್ಳೋಕೆ ಆಗೋದಿಲ್ಲ. ನಾವ್ ಯಾವಾಗ ಪ್ರಶ್ನೆ ಮಾಡೋದು ನಿಲ್ಲಿಸ್ತೀವೋ ಅವಾಗಲೇ ಒಪ್ಕೊಳ್ಳೋದು, ಒಪ್ಕೊಂಡ್ಮೇಲೆ ಒಗ್ಗಿಕೊಳ್ಳುವುದು. ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡಿದ್ರೆ ನಾನು ಗೆಲ್ತೀನಿ ಅನ್ನೋ ಭಾವದಲ್ಲೂ ಮಾತಾಡ್ದ. ಆದ್ರೆ ಒಂದು ಅಧ್ಯಾಯ ಪೂರ್ತಿ ವಿಷಾದ ಪಟ್ಟ ಮೇಲೆ ಕೃಷ್ಣ ನೀನು ಗೆಲ್ತಿಯ ಕಣಯ್ಯ, ಯುದ್ಧ ಮಾಡುವಂತ ಸುಳ್ಳು ಭರವಸೆ ಕೊಡುವ ರಾಜಕಾರಣಿಯ ಮಾತಾಡ್ಲಿಲ್ಲ. ಅವನು ಏನ್ ಹೇಳ್ದ ಕೃಷ್ಣ ಅಂತಂದ್ರೆ, ಅಥೋವಾ ಪ್ರಾಪ್ಯಸಿ ಸ್ವರ್ಗಂ, ಸತ್ತೋಗ್ತೀಯಾ ಹೋಗು, ಅದ್ರಲ್ಲೂ ಸ್ವರ್ಗ ಸಿಗತ್ತೆ, ಜಿತ್ವಾ ವಾ ಭೋಕ್ಷಸೆ ಮಹಿಂ, ಹೀಗೆ ಮಾಡಿದ್ರೆ ಇದು ಒಂದು ಸಂತೋಷ. ಹೀಗಾಗಿ ತಸ್ಮಾದ್ ಉತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿತ್ಯ ಅಂತ ಹೇಳ್ದ. ಅದರಿಂದ ಬದುಕಿನ ಅಸ್ತಿತ್ವದ ಹೋರಾಟ ಅನ್ನೋ ಪದ ಹೇಳಿ 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 ನಮ್ಗೆ ಎಲ್ಲವೂ ಹೋರಾಟವಾಗಿ ಕಾಣುತ್ತೆ. ಅಸ್ತಿತ್ವದಲ್ಲಿ ನಾವು ಬದುಕಿದ್ರೆ ಬದುಕನ್ನೇ ಆನಂದ ಪಡ್ತೀನಿ, ಸಾವು ಬಂದ್ರೆ ಸಾವನ್ನೇ ಆನಂದ ಪಡ್ತೀನಿ, ಯಾಕೆಂದ್ರೆ ಬದುಕು ಎಷ್ಟು ದಿವಸ ಇರುತ್ತೆ ಇವತ್ತೆಲ್ಲ ಅನ್ನುವ ಒಂದು ಅಲಿಪ್ತ ನೀತಿಯನ್ನು ಇಟ್ಕೊಂಡವ್ರಿಗೆ ದ್ವಂದ್ವ ವನ್ನ ಮೀರೋಕ್ ಸಾಧ್ಯ ಆಗುತ್ತೆ. ಆ ಅಲಿಪ್ತ ನೀತಿ ಇಲ್ಲದೆ ಇದ್ರೆ ದ್ವಂದ್ವನ ಮೀರೋಕ್ ಸಾಧ್ಯ ಆಗೋದಿಲ್ಲ, ನಿರ್ದ್ವಂದ್ವ ಆಗಕ್ ಸಾಧ್ಯವಿಲ್ಲ. ಎರಡನೇದು, ದ್ವಂದ್ವದ ಬೇರು ಯಾವುದು? ಬುದ್ಧ ಕೂಡ ಅದು ಹೇಳಿದ್ದು, ಯಾವುದೇ ದುಃಖ ಆದ್ರೂ ಅದನ್ನ ಕಾರಣ ಹುಡುಕು ಅಂತ. ದ್ವಂದ್ವವನ್ನು ಸೃಷ್ಟಿ ಮಾಡೋದು ಇಂದ್ರಿಯ, ಮನಸ್ಸು, ಬುದ್ಧಿ. ಚಿಂತೆಯ ಸಂತೆಯೊಳಗೊಂದು ನಮ್ಮ ಇದು ಎಂಥ ಮನೆ, ಶಾಂತಿಯ ಮನೆ ಅಂತ ಒಂದು ಜಾಲನ್ಯಾಸ ಮಾಡಿದೆ. ಅದರೊಳಗೆ ನೇರವಾಗಿ ಹೇಳಿದ್ದೀನಿ, ಇಂದ್ರಿಯ, ಮನಸ್ಸು, ಬುದ್ಧಿಗಳೇ ದ್ವಂದ್ವವನ್ನು ಸೃಷ್ಟಿ ಮಾಡೋದು. ಆದ್ರಿಂದ ಅವುಗಳನ್ನ ಹೈಪರ್ ಆಕ್ಟಿವ್ ಆಗಿರೋಕ್ ಬಿಡದೇಲೇನೆ ಅವುಗಳನ್ನ ನಿಯಂತ್ರಣ ಮಾಡೋದ್ರಿಂದ ದ್ವಂದ್ವದ ತೀವ್ರತೆಗೆ ಕಡಿಮೆ ಆಗುತ್ತೆ. ನಮ್ಗೆ ಈಗ ಎರಡು ಕಡಿಮೆ ಆಗ್ಬೇಕಾಗಿದೆ, ದ್ವಂದ್ವದ ಸಂಖ್ಯೆ ಕಡಿಮೆ ಆಗ್ಬೇಕಾಗಿದೆ, ದ್ವಂದ್ವದ ತೀವ್ರತೆ ಕಡಿಮೆ ಆಗ್ಬೇಕಾಗಿದೆ. ಈ ಎರಡೂ ಕಡಿಮೆ ಆದ್ರೇನೆ ನಮ್ಮ ಆಲೋಚನೆಗಳು ನಾವು ನಮ್ಮ ಹತೋಟಿಗೆ ಸಿಗುತ್ತೆ, ಇಲ್ಲದೆ ಇದ್ರೆ ಏನು ಮಾಡಿದ್ರು ಸಿಗೋದಿಲ್ಲ ಅನ್ನುವಂಥದ್ದು ನಾವು ಗಮನಿಸ್ಬೇಕಾದ್ದು. ಎರಡನೇದು, ಈ ಶ್ರದ್ಧೆಯ ಎರಡನೇ ಲಕ್ಷಣ ಏನಪ್ಪಾ ಅಂತಂದ್ರೆ ಸಹಿಷ್ಣುತೆ. ಅಂದ್ರೆ ನಮ್ಗೆ ಯಾವುದೇ ಕಷ್ಟ ಬಂದ್ರು ನನಗೆ ಇಷ್ಟ ಇಲ್ದಿದ್ರು ಅದು ಸಹಜವಾಗಿ ಬಂದಿದೆ. ನೋಡಿ, ಅನೇಕರು ತಿಳ್ಕೊಂಡಿರೋದು ಆರೋಗ್ಯ ಅತ್ಯಂತ ಸಹಜವಾದ್ದು, ಅನಾರೋಗ್ಯ ಅಸಹಜವಾದ್ದು ಅಂತ. ಖಂಡಿತ ಅಲ್ಲ. ಅನಾರೋಗ್ಯಕ್ಕೂ ಆರೋಗ್ಯವಾಗಿ ಹಾಕಿದ್ವಿ ಅನ್ನೋಕೆ ಹೇಗೆ ಕಾರಣ ಇದೆಯೋ ಅನಾರೋಗ್ಯಕ್ಕೂ ಕಾರಣ ಇರುತ್ತೆ. ಆದ್ರೆ ಮಾತ್ರ ಅದನ್ನ ಅನಾರೋಗ್ಯ ನನಗಿಷ್ಟ ಇಲ್ವಲ್ಲ, ಅದು ಅಸಹಜವಾದ್ದು. ಸೊ ನನಗಿಷ್ಟವಾದ ಸಹಜ, ನಂಗೆ ಇಷ್ಟವಲ್ಲದ ಸಹಜ ಅನ್ನುವಂಥ ಧೋರಣೆ ಇದೆಯಲ್ಲ, ಅದೇ ಪ್ರಶ್ನಾರ್ಹವಾದದ್ದು ಅನ್ನೋದನ್ನ ನಾವು ಜ್ಞಾಪಿಸ್ಕೊಂಡ್ರೆ ನಮ್ಮ ಸಹಿಷ್ಣುತೆ ಇದೆಯಲ್ಲ, ಆ ಸಹಿಷ್ಣುತೆಯನ್ನ ನಾವು ಹೆಚ್ಚಿಸ್ಕೊಳ್ದಲೇನೆ ನಾನು ಈ ಶ್ರದ್ಧೆ ನಮಗ್ ಬರೋಕ್ ಸಾಧ್ಯ ಇಲ್ಲ. ಅಡ್ಡಿ ಬಂದಾಗ, ಹೊಳೆ ಹೇಗೆ ಬಂಡೆ ಅಡ್ಡಿ ಬಂದ್ರೂ ಕೂಡ ತಾನು ಹೋಗುವ ದಿಕ್ಕನ್ನ, ಸಮುದ್ರದ ಕಡೆಗೆ ಸಾಗುವ ದಿಕ್ಕನ್ನ ಬದಲಾಯಿಸೋದಿಲ್ವೋ, ಆ ಛಲದಲ್ಲಿ ನಾವು ಬದುಕಬೇಕೇ ಹೊರತು ನಾವು ಮಾತ್ಗೂ ಮುಂದೇನು ಅಡ್ಡಿ ಬರುತ್ತೋ ಅಂತ ಬರೋಕ್ ಮುಂಚೆನೆ ಹೆದರ್ಕೊಂಡ್ರೆ ಆಗ ನಮ್ಗೆ ಅದನ್ನ ಮಾಡಕ್ ಆಗಲ್ಲ. ನಾನು ಇನ್ನು ಕಷ್ಟ, ಇಷ್ಟು ಕಷ್ಟ ಏನೋ ಕಷ್ಟಪಟ್ಟು ಸಹಿಸಿದ್ದೀನಿ, ಇನ್ ಕಷ್ಟ ಒಪ್ಕೊಳ್ಳಾರೆ ಅಂತ ನಾವು ಹೇಳುವ ಮನೋಭಾವದಲ್ಲೇ ನಾವು ಇರೋದ್ರಿಂದ ಅತೃಪ್ತಿ ಅನ್ನೋದು ನಮ್ಗೆ ನಾನು ಈಗಾಗ್ಲೇ ತುಂಬಾ ಕಷ್ಟ ಸಹಿಸಿದ್ದೀನಿ ಇದೇನರ್ಥ, ನಂಗೆ ಈಗಾಗ್ಲೇ ಅತೃಪ್ತಿ ಇದೆ ಅಂತ. ಇದನ್ನು ಕೂಡ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಒಂದು ಮೊದಲನೇ ಮನೋವಿಜ್ಞಾನದ ಪುಸ್ತಕ ಅಂತ ಹೇಳ್ತಿದ್ದೇನೆ ಹೊರತು ದೇವರು ಹೇಳಿದ ಮಾತು ಇದು ಬದಲಾಯಿಸಲಾಗದ ಸಂವಿಧಾನ ಅನ್ನೋ ಭಾಷೆಯಲ್ಲಿ ನಾನು ಹೇಳ್ತಾನೆ ಇಲ್ಲ. ಅದೇನ್ ಹೇಳ್ತಾರೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಂ ತಾಂ ತಿತಿಕ್ಷಸ್ವ ಭಾರತ ಅಂತಾನೆ. ಪ್ರಪಂಚ ನೀನ್ ಯಾವುದೇ ವಸ್ತು ನೋಡ್ಲಿ, ಈ ಇಂದ್ರಿಯಗಳು ಸೀಳುತ್ತೆ, ಮನಸ್ಸು ಸೀಳುತ್ತೆ. ಅವ್ನು ಒಳ್ಳೆಯವನು ಅಂತ ಅನ್ಕೋತೀವಿ, ಕೆಟ್ಟ ಅಪರಿಚಿತ ವ್ಯಕ್ತಿ ಒಂದ್ ಮೊದಲನೇ ಸರಿ ನೋಡಿರೋದು, ಆಗ್ಲೇ ನಮ್ಮ ಮನಸ್ಸು ಆ ತರದಿಂದ ತೀರ್ಮಾನ ಮಾಡುತ್ತೆ. ಅವ್ರು ಒಳ್ಳೆಯವರು ಅಂತನೋ ಅನ್ನೋಕ್ಕೂ ಆತರ, ಕೆಟ್ಟವರು ಅನ್ನೋಕ್ಕೂ ಆತರ ಅಂತೂ ನಮ್ ತೀರ್ಮಾನ ಮಾಡದೆ ಸುಮ್ಮನೆ ಇರಕ್ಕಾಗಲ್ಲ. ನಾವು ಹುಟ್ಟಿರೋದು ಈ ತೀರ್ಮಾನ ಮಾಡಕ್ಕೆ ಅಂತ ತಿಳ್ಕೊಂಡಿದೀವಿ. ಯಾತ್ರಿಕನಿಗೆ ಆ ತೀರ್ಮಾನ ಮಾಡೋ ಗುಣ ಇರಬಾರ್ದು. ಈ ದೇವಸ್ಥಾನ ಸರಿಗಿಲ್ಲ, ನಾನ್ ಕಟ್ತೀನಿ ಅನ್ನೋನ್ ಯಾತ್ರಿಕ ಅಲ್ಲ, ಆ ದೇವಸ್ಥಾನದಲ್ಲಿ ಇರೋನು. ಹಾಗಾಗಿ ಯಾತ್ರಿಕನ ಧೋರಣೆಯಾಗಿ ನಾವು ಪ್ರಪಂಚವನ್ನು ತಿದ್ದುವುದಕ್ಕೆ
ಹೋಗ್ದಲೆ ಪ್ರಪಂಚದ ನನ್ನ ಮಿತಿಯಲ್ಲಿ ನನ್ನ ನೆಮ್ಮದಿಗೆ ಭಂಗ ಬರದೇ ಇರೋ ಹಾಗೆ ಪ್ರಪಂಚಕ್ಕೂ ನನಗೂ ದೂರ ನಿರ್ವಹಿಸಬೇಕೇ ಹೊರತು ದೂರ ಮಾಡ್ತಾ ಹೋದ್ರೆ ಅದು ಸಹಿಷ್ಣುತೆ ಆಗೋದಿಲ್ಲ ಅನ್ನುವಂಥದ್ದು ನಾವಿಲ್ಲಿ ತುಂಬಾ ಗಮನಿಸಬೇಕಾದ್ದು. ಶ್ರದ್ಧೆಗೆ ತುಂಬಾ ಬೇಕಾದಂತಹದ್ದು ಸಹಿಷ್ಣುತೆ. ಅದನ್ನು ನಮ್ಮ ದೇಹದಲ್ಲೇ ಕಲ್ತ್ಕೋಬಹುದು. ನೀವು ಜಾಸ್ತಿ ಉಪ್ಪು ತಿನ್ಬಿಡಿ, ಅವಾಗ ಏನಾಗುತ್ತೆ, ಉಪ್ಪು ನನ್ನ ದೇಹದ ಜೀವಕೋಶನೆಲ್ಲ ಹಾಳು ಮಾಡ್ಬಿಡ್ಬೋದು. ಆದ್ರೆ ದೇಹ ಬಿಡೋದಿಲ್ಲ. ಏನ್ ಮಾಡುತ್ತೆ? ಬಾಯಾರಿಕೆ ಉಂಟು ಮಾಡುತ್ತೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಗಾದೆ ಇದೆಯಲ್ಲ. ನೀರು ಕುಡಿಸಿ ಅದು ದೇಹದಿಂದ ಹೊರಗೆ ಹೋಗೋ ತನಕ ಅದು ಬಿಡೋದಿಲ್ಲ. ಹಾಗಾಗಿ ನಾವು ಅದು ನೀನ್ ತಿಂದಿ ಆ ಉಪ್ಪು ಆಗ್ಲಿ ನಿಂಗೆ ಅನುಭವಿಸು ಅಂತ ನನ್ನ ದೇಹ ನಂಗೆ ಹೇಳಿದ್ದಿದ್ರೆ, ಉಸಿರಾಡೋದು ನಿನಗೆ ಕಷ್ಟವಾ, ಬಿಡು, ಉಸಿರು ಬಿಟ್ಬಿಡು, ನೀನು ನೆಗೆದ್ ಬಿದ್ದು ಹೋಗು ಅಂತ ಅಂದಿದ್ದಿದ್ರೆ ನಾವ್ ಇಷ್ಟು ದಿವಸ ಬದುಕಕ್ ಆಗ್ತಿರ್ಲಿಲ್ಲ. ನಮ್ಮ ಮನಸ್ಸು ನಮ್ಮ ದೇಹ ಎಷ್ಟು ಮಂಗಾಟ ಮಾಡಿದ್ರು ಕೂಡ ಆ ದೇಹದ ಜೀವಕೋಶಗಳು ಸಾಧ್ಯವಾದ ಮಟ್ಟಿಗೂ ಆ ಏರಿಳಿತಗಳನ್ನ ತಪ್ಸಕ್ ಪ್ರಯತ್ನ ಪಡ್ತಾ ಇವೆ ಹೊರತು ಬುದ್ಧಿ ಹೇಳಕ್ ಪ್ರಯತ್ನ ಪಡ್ತಿಲ್ಲ. ಅದರಿಂದ DVG ಅವ್ರು ಹೇಳ್ತಾರೆ, ಬುದ್ಧಿ ಮಾತಿದು ಕೇಳು ಸಿದ್ಧನಿರು ಸಕಲಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ, ಅದ್ಭುತಗಳೆರಿದೆಲ್ಲ ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನಾಗೆಲ್ಲ ಕಮ್ ಅಂತ ಅನ್ನೋದು ಮಾತಿನಲ್ಲಿ ಸಿದ್ಧನಾಗುವಂತ ಉಪದೇಶ ಹೇಳಿದ್ದಾರೆ. ನಿಜ, ಅದು ಏನದು? ಸಹಿಷ್ಣುತೆ ಅನ್ನುವಂಥದ್ದು ಅನ್ನೋದು ಮರೆಯೋ ಹಾಗಿಲ್ಲ. ನಮ್ಗೆ ಸಹನೆ ಇರೋವರೆಗೂ ಚೆನ್ನಾಗಿರ್ತೀವಿ. ಸಹನೆಯ ಮಿತಿ ಮೀರ್ತು ನಾವೇ ಹೇಳ್ತೀವಿ, ನನ್ನ ಸಹನೆಯ ಮಿತಿ ಮೀರ್ ಹೋಯ್ತಪ್ಪ ಅಂತ. ಆದ್ರಿಂದ ಶ್ರದ್ಧೆಯ ಎರಡನೇ ಲಕ್ಷಣ ಸಹಿಷ್ಣುತೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಆ ಸಹಿಷ್ಣುತೆ ನಮಗೆ ಏನಿಲ್ಲ, ಎಲ್ಲ ಜೀವಕೋಶಗಳಿಗೂ, ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೂ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಮರಿಬಾರ್ದು. ಹಾಗೆ ನಿರ್ಜೀವ ವಸ್ತು ಹೇಗೆ ನಾವು ಮನುಷ್ಯನಾಗಿ ಬುದ್ಧಿಯಿಂದ ಶಾಂತವನ್ನು ನೋಡಿ ಅನಂತ ಸೃಷ್ಟಿಯನ್ನ ಕಲ್ಪಿಸ್ಕೊಳ್ಳೋಣ. ಆದರೆ ಆ ಕಲ್ಪಿಸಿಕೊಳ್ಳೋದು ಬಿಟ್ಟು ನಾವು ಬೇರೆ ಅದನ್ನ ಪ್ರಪಂಚನೇ ಬದಲಾಯಿಸ್ಬಿಡ್ತೀನಿ ಅಂತ ತಲಹರಟೆ ಮಾಡೋಕ್ ಹೋದ್ರೆ ಅವಾಗ ಕಷ್ಟಕ್ಕೆ ಸಿಕ್ಕಾಕೋತೀವಿ. ಆದ್ರಿಂದ ಈ ಸಹಿಷ್ಣುತೆ ಅನ್ನುವಂಥದ್ದು ಅತ್ಯಂತ ದೊಡ್ಡ ಮೌಲ್ಯ. ಅದು ಶ್ರದ್ಧೆಯನ್ನ ಉಳಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕಾದ್ದು. ಇನ್ನು ಶ್ರದ್ಧೆಯ ಮೂರನೇ ಲಕ್ಷಣ ಏನು ಅಂದ್ರೆ ತ್ಯಾಗ ಅಂತ. ತ್ಯಾಗ ಅಂದ್ರೆ ನಾವು ಅನ್ಕೊಂಡಿರೋದು ನಮ್ಮ ಹತ್ರ ಇರೋದು ಇನ್ನೊಬ್ರು ಕೊಡೋದು ಅಂತ. ಆದ್ರೆ ನಿಜವಾದ ಅರ್ಥ, ತ್ಯಾಗದ ನಿಜವಾದ ಅರ್ಥ, ಯಾವ ಕೆಲಸವನ್ನು ನಾನು ಮಾಡಲೇಬೇಕು, ಸತ್ರು ನಾನು ಅದನ್ನ ಮಾಡಿ ಸಾಯ್ಬೇಕೇ ಹೊರತು ನಾ ಕೆಲಸ ಬಿಡ್ಲಾರೆ ಅನ್ನುವಷ್ಟು ಕೆಲವು ಕೆಲಸಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಕರ್ತವ್ಯ ಅಂತ ಮಾಡಿ ಉಳಿದ ಕೆಲಸಗಳನ್ನ ಆಯ್ಕೆ ಮಾಡುವಾಗ ಇದು ನನ್ನ ಆಸೆಯ ಪೂರೈಕೆ ಕೆಲಸ, ಇದು ಬೇಡ ಅಂತ ಅನ್ನುವಂಥದ್ದನ್ನ ದೂಡುವಂತ ಒಂದು ಗುಣ ಇರಬೇಕಾಗತ್ತೆ. ತ್ಯಾಗ ಅಂದ್ರೆ ನಾವು ನಮ್ಮ ಕೆಲಸ ತ್ಯಾಗ ಮಾಡೋದು ಅಲ್ಲ, ಕೆಲಸದಿಂದ ಬರುವ ಫಲ ಅಂದ್ರೆ ಅದಕ್ಕೆ ಕೊಡೋ ಸಂಬಳ ಎಲ್ಲ ಬಿಸಾಕ್ಬೇಕು ಅಂತಲೂ ಅಲ್ಲ. ಕರ್ಮಫಲ ತ್ಯಾಗ ಅಂದ್ರೆ ಏನು ಅಂದ್ರೆ ನಾನು ಈ ಕೆಲಸ ನಾನು ಹುಟ್ಟಿದ್ದಕ್ಕೆ ನಾನು ಮಾಡ್ಲೇಬೇಕು ಅಂತ ಅನ್ನೋಂಥ ಕರ್ತವ್ಯ ಇದೆಯಲ್ಲ, ಅದಕ್ಕೆ ಯಾವ ಆಸೆ ಯಾವ ಭಯವೂ ಕೂಡ ಅಡ್ಡಿ ಆಗದ ಹಾಗೆ ನೋಡಿಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನ ತ್ಯಾಗ ಅಂತ ಕರೀತಾರೆ. ಹಾಗಾಗಿ ಮಾಡಬಾರದ ಕೆಲಸಕ್ಕೆ ಹೋದರೆ ಮಾಡಬೇಕಾದ ಕೆಲಸಕ್ಕೆ ಅಡ್ಡಿಯಾಗತ್ತೆ ಅನ್ನೋದು ಸಹಜವಾದಂತ ಸಂಗತಿ. ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದೊಂದು ಡೈರಿ, ಆ ದಿನಚರಿ ಪುಸ್ತಕ ಅದು ಪ್ರಕಟ ಆಗಿದೆ. ಆ ಡೈರಿಯಲ್ಲಿ ಅವನು ಅರ್ಥಶಾಸ್ತ್ರಜ್ಞ ಹೇಳ್ತಾನೆ, ಅನಗತ್ಯವಾದಕ್ಕೆ ನೀವು ಹಣ ಖರ್ಚು ಮಾಡಿದ್ರೆ ಅಗತ್ಯವಾದಕ್ಕೆ ಖರ್ಚು ಮಾಡೋದು ನಿಮ್ಮ ಹತ್ರ ದುಡ್ಡು ಇರಲ್ಲ ಅಂತ. ಹಾಗೆ ನಾವು ಅನಗತ್ಯವಾದಕ್ಕೆ ನಮ್ಮ ಶ್ರಮ ಮತ್ತು ನಮ್ಮ ಸಮಯವನ್ನ ವೆಚ್ಚ ಮಾಡ್ಬಿಟ್ಟು ನಂಗೆ ಟೈಮೇ ಸಾಲಲ್ಲ, ಅದಕ್ಕೆ ಟೈಮ್ ಇದ್ರೆ ನಾನು ಬೇಕಾದ್ ಮಾಡ್ತಿದ್ದೆ ಅಂತ ಹೇಳುವಂಥದ್ದು ಏನು ಪ್ರಯೋಜನ ಇಲ್ಲ. ಅದು ಉತ್ತರನ ಪೌರುಷವಾಗುತ್ತೆ ಹೊರತು ಆಗಲ್ಲ. ಆದ್ರಿಂದ ಈ ದ್ವಂದ್ವ ಇದೆಯಲ್ಲ, ಮಾಡ್ಲೋ ಬೇಡವೋ ಅನ್ನೋ ದ್ವಂದ್ವ, ಮಾಡಿದ್ರೆ ಆಗತ್ತೋ ಗೆಲುವಾಗತ್ತೋ ಸೋಲಾಗತ್ತೋ ಅನ್ನೋ ದ್ವಂದ್ವ, ಈ ಎಲ್ಲ ದ್ವಂದ್ವಗಳಿಂದ ಹೊರಗೆ ಬರಬೇಕಾದಾಗ ಯಾವಾಗ ಅಂದ್ರೆ ಆ ದ್ವಂದ್ವಕಾರಕ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಮಾಡಲೇಬೇಕಾದ ಕೆಲಸ ಒಂದು, ಅದಕ್ಕೆ ಯಾವುದೂ ಅಡ್ಡಿ ಮಾಡೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ಬದುಕೋದಾದ್ರೆ ಅದನ್ನ ತ್ಯಾಗ ಅಂತ ಕರೀತಾರೆ. ಇನ್ನು ತ್ಯಾಗ ಅನ್ನೋದು ಶ್ರದ್ಧೆಯ ಲಕ್ಷಣ. ಮುಂದಿನ ಲಕ್ಷಣ ಧೀರತೆ ಅಂತ. ಧೀರತೆ ಅಂದ್ರೆ ನಾವು ಧೀರ ಸನ್ಯಾಸಿ ಅಂತ ಭಾರತೀಯರು ಮಾತ್ರ ಹೇಳೋದು ಅಂತ ನಾನು ಹಿಂದೆನೂ ಪ್ರಸ್ತಾಪ ಮಾಡಿದೆ, ಈಗಲೂ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬದುಕಿಗಿಂತ ದೊಡ್ಡದು ಒಂದು ಇದೆ, ನನ್ನ ಕಷ್ಟಕ್ಕಿಂತ ದೊಡ್ಡದು ಒಂದು ಇದೆ, ನನ್ನ ಸುಖಕ್ಕಿಂತ ದೊಡ್ಡದು ಒಂದು ಇದೆ ಅನ್ನುವ ಭಾವ ನಂಗೆ ಬಂದಾಗ ನನ್ನ ಕಷ್ಟ ಸುಖನ ಉಪೇಕ್ಷೆ ಮಾಡೋದಕ್ಕೆ ಸಾಧ್ಯ. ಒಬ್ಬ ಧೀರ ಯುದ್ಧದಲ್ಲಿ ಹೋರಾಡ್ಬೇಕಾದ್ರೆ ಅವನಿಗೆ ದೇಹ ಶಕ್ತಿ ಎಷ್ಟು ಮುಖ್ಯನೋ
ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾನು ಯಾವ ಕಾರಣಕ್ಕಾಸ್ರೆ ಹೋರಾಡ್ತಿದ್ದೀನೋ ಆ ಹೋರಾಟದ ತತ್ವವನ್ನ ಹಿಡಿದಿಡ್ತೀನಿ ಅನ್ನುವಂತ ಒಂದು ಬದ್ಧತೆ ಇದೆಯಲ್ಲ, ಅದು ಧೈರ್ಯ ಅಂತ. ಹಾಗಾಗಿ ನನಗೆ ಪೌರುಷ ದಯಶಕ್ತಿ ಇದ್ರೂ ಕೂಡ ಆ ಧೀರತೆ ಇಲ್ದಿದ್ರೆ ಏನಾಗುತ್ತೆ ಅಂತಂದ್ರೆ ನಾನು ಯುದ್ಧ ಮಾಡ್ಲಾರೆ. ಹಾಗಾಗಿ ಬದುಕಿನಲ್ಲಿ ಕೂಡ ಅನೇಕ ಸರಿ ನಾವು ಬುದ್ಧಿಯಿಂದ ಒಳ್ಳೇದು ಕೆಟ್ಟದ್ದು ನಾವೇನೇನೋ ಕಲ್ತ್ಕೊಂಡ್ಬಿಟ್ಟಿದೀವಲ್ಲ, ಅದೆಲ್ಲವನ್ನು ನಾವು ಜಾಲಾಡ್ತಾ ಕೂತ್ಕೊಳ್ಳೋದಕ್ಕಿಂತ ನಿರ್ಧಾರವಾಗಿ ಈ ಕೆಲಸ ಮಾಡ್ಬೇಕಾದ್ದು, ಅದಕ್ಕೋಸ್ಕರ ಬೇರೆ ನಷ್ಟ ಆದ್ರೂ ನಾನು ಮಾಡೇ ಮಾಡ್ತೀನಿ ಅನ್ನುವಂತ ಒಂದು ಅಚಲವಾದಂತ ಬುದ್ಧಿಯ ನಿಲುವಿದೆಯಲ್ಲ, ಆ ಬುದ್ಧಿಯ ನಿಲುವನ್ನ ನಾವು ಅಭ್ಯಾಸ ಮಾಡ್ಬೇಕು. ಯಾಕೆಂದ್ರೆ ಬುದ್ಧಿ ದ್ವಂದ್ವ ಸೃಷ್ಟಿಸೋ ಶಕ್ತಿ ಬುದ್ಧಿಗೂ ಕೂಡ ಇದೆ. ಇದು ಸರಿ ಅನ್ನತ್ತೆ, ಇದು ತಪ್ಪು ಅನ್ನತ್ತೆ. ಬರೇ ನಂದಲ್ಲ, ಪ್ರಪಂಚದಲ್ಲಿರೋರ್ದೆಲ್ಲ ಸರಿ ತಪ್ಪನ್ನು ಹುಡುಕ್ತಾ ಕೂತಿರ್ತೀವಿ ನಾವು. ಈ ಸರಿ ತಪ್ಪನ್ನು ಹುಡುಕೋದಕ್ಕಿಂತ ಆ ಸರಿ ತಪ್ಪು ಅವ್ರ ಹಕ್ಕು, ಅವ್ರು ಮಾಡಿದ್ರು. ಈ ನಾನು ಈ ಸರಿ ತಪ್ಪುಗಳ ಮಧ್ಯೆ ನಾನು ಹೇಗೆ ನೆಮ್ಮದಿಯಾಗಿರೋದು ಅಂತ. ಅದಕ್ಕೆ ನಾನು ಹೇಳ್ತಾ ಇರೋವಂಥದ್ದು, ಬೇರೆ ಸುಖಗಳಿಗೆಲ್ಲ ನಾವು ಯೋಜನೆ ತಯಾರಿಸೋ ಹಾಗೆ ನಮ್ಮ ಸ್ಥಿರ ಬುದ್ಧಿಗೆ, ನಿರ್ದ್ವಂದ್ವ ಬದುಕಿಗೆ ಯಾವ ಯೋಜನೆಯನ್ನು ತಯಾರಿಸಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆ ಯೋಜನೆ ತಯಾರಿಸಬೇಕಾದ್ ಯಾರಿಗೆ? ಮೋಕ್ಷ ಬಯಸೋರ್ಗೆ, ಸನ್ಯಾಸಿಗಳಿಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಮೊದ್ಲು ಸ್ಪಷ್ಟವಾಗಿ ಹೇಳ್ತೀನಿ, ಅದನ್ನ ಸಾಧಿಸಿಲ್ಲ ಅಂತಲೂ ನಾನು ಹೇಳೋದಿಲ್ಲ, ನಾವು ಸಾಧಿಸಿದೀವಿ. ಆದ್ರೆ ಏನಾಗಿದೆ ಅಂದ್ರೆ ಸಾಧಿಸಿದ್ ಸಾಲದು ಅಷ್ಟೇ. ಹಾಗಾದ್ರೆ ನಮ್ಗೇನು ಬರಬಾರ್ದಾಗಿತ್ತಲ್ಲ, ನಮ್ಗೇನು ಗೊತ್ತಿಲ್ಲ, ಸ್ಥಿರತೆನೆ ಸಾಧಿಸಿಲ್ಲ. ಹೋಗಾರೆ ಏಕಾಗ್ರತೆಯಿಂದ ಕೆಲಸ ಮಾಡಿರೋರು ಎಷ್ಟು ಜನ ಇದ್ದಾರೆ? ರಾತ್ರಿ ಇಡೀ ದೂರದರ್ಶಕದ ಮುಂದೆ ಕೂತು ತನ್ನ ಹೊಟ್ಟೆ ಹಸಿವು, ಬೇಸಿಕ್ ನೀಡ್ನೆ ಮರೆತು ನಕ್ಷತ್ರಗಳ ಅಧ್ಯಯನ ಮಾಡಿರೋ ವಿಜ್ಞಾನಿಗಳಿದ್ದಾರೆ. ಪ್ರಾಣದ ಹಂಗನ್ನೇ ತೊರೆದು ಹೋರಾಡಿದಂತ ಸೈನಿಕರಿದ್ದಾರೆ. ಬೆಟ್ಟ ಹತ್ತದವರಿದ್ದಾರೆ, ಸಮುದ್ರ ಈಜಿದವರಿದ್ದಾರೆ, ಅವರೆಲ್ಲ ಇದ್ದಾರೆ. ಆದ್ರೂ ಅವ್ರನ್ನೆಲ್ಲ ನಾವು ಹಾಡು ಹೋಗ್ಲಕ್ ತಯಾರಾಗಿದ್ದೀವಿ ಹೊರತು ಅವರ ಗಟ್ಟಿತನವನ್ನ ನಾನ್ ತಂದ್ಕೋತೀನಿ ಅನ್ನುವಂತಹ ದಿಟ್ಟತನ ನಮ್ಗಿಲ್ಲ. ದಿಟ್ಟತನವಿಲ್ಲದೆ ಗಟ್ಟಿತನ ಬರೋದಿಲ್ಲ, ಇಷ್ಟಂತೂ ನಿಜ. ಆದ್ರಿಂದ ನಾವು ಯಾವುದಾದ್ರು ಕೆಲವು ಕ್ಷೇತ್ರದಲ್ಲಿ ಗಟ್ಟಿತನ ಸಾಧಿಸಿದೀವಲ್ಲ, ಅದನ್ನ ಇನ್ನೊಂಚೂರು ದೊಡ್ಡದ್ ಮಾಡೋಣ ಅನ್ನುವಂತಹ ಧೀರತೆ ಇದೆಯಲ್ಲ, ಆ ಧೀರತೆ ನಮ್ಗೆ ತುಂಬಾ ಕೊರತೆ ಇದೆಯೇನೋ ಅಂತ ನಾನು ಭಾವಿಸ್ಕೋತೀನಿ. ಇನ್ನೊಂದು ವಿಷಯವನ್ನ ಈಗ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪಾ ಅಂದ್ರೆ ಪ್ರತಿಕ್ರಿಯೆ. ನಮ್ಮ ಮನಸ್ಸಿದೆಯಲ್ಲ, ಕೆಲಸ ಮಾಡೋದು ತಪ್ಪಿಸ್ಕೊಳ್ಳೋಕೆ ಏನ್ ಮಾಡುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ವಿಷಯ ತಗೊಂಡ್ರೆ ಅದನ್ನ ಚರ್ಚೆ ಮಾಡೋಕ್ ಶುರು ಮಾಡೋದು. ಸರಿಯೋ ತಪ್ಪು, ಒಳ್ಳೇದೋ ಕೆಟ್ಟದ್ದು ಅಂತ. ಡಿಬೇಟ್ ಈಸ್ ಪೋಸ್ಟ್ಪೋನಿಂಗ್ ಡಿಸಿಷನ್ ಅಂತ ಆಡಳಿತದಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಯಾವಾಗ ಚರ್ಚೆ ಮಾಡೋಕ್ ಶುರು ಮಾಡ್ತೀವಿ, ನಮ್ಗೆ ಚರ್ಚೆಯಲ್ಲಿ ಗೆಲ್ಲೋದು ಸೋಲೋದಲ್ಲ ಮುಖ್ಯ, ಈ ನಿರ್ಧಾರವನ್ನ ಮುಂದೂಡೋದು ಮುಖ್ಯ. ನಿರ್ಧಾರವನ್ನು ಮುಂದೂಡುವ ಚಪಲ ಇರೋರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಚರ್ಚೆಗೆ ಶುರು ಮಾಡ್ತಾರೆ. ಮನಸ್ಸು ಅಷ್ಟೇ, ನೋಡಿದ್ದನ್ನೆಲ್ಲ ಚರ್ಚೆ ಮಾಡುತ್ತೆ, ತನ್ನ ನಿರ್ಧಾರ ತಗೋಬೇಕಾಗಿಲ್ದೇ ಇರೋದನ್ನ ಚರ್ಚೆ ಮಾಡುತ್ತೆ. ಹಾಗಾಗಿ ನಾವು ಈಗ ನ್ಯೂಸ್ ಪೇಪರೇ ತಗೊಳ್ಳಿ, ನ್ಯೂಸ್ ಪೇಪರ್ ಓದ್ತೀವಿ ಅಂದ್ರೆ ಅಲ್ಲಿ ಬಂದಿರೋದು ಯಾವುದು ನಾನು ಏನು ಮಾಡ್ಲಾರ್ದಂತ ಸ್ಥಿತಿಯಲ್ಲಿರುವಂತ ಸುದ್ದಿಗಳು. ಆ ಸುದ್ದಿ ದಿನ ಶ್ರದ್ಧೆಯಿಂದ ಸತ್ಯನಾರಾಯಣ ವ್ರತದ ಕಥೆ ನ್ಯೂಸ್ ಪೇಪರ್ ಓದೋರು ಬೇಕಾದ ಜನ ನೀವು ನೋಡಿದೀರ. ಯಾಕೆ ನೋಡ್ತಿದೀವಿ, ಯಾಕೆ ಪೇಪರ್ ಓದ್ತಿದೀನಿ ಅಂತ ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳಿಲ್ಲ. ಸೊ ಹೀಗಾಗಿ ಆತ್ಮೀಯರೇ, ನಮ್ಮ ಎಲ್ಲ ಗೊಂದಲಗಳಿಗೆ ನಾವು ಜನರನ್ನ, ಜಗತ್ತನ್ನ ದೂರೋದು ನಮ್ ಸ್ವಭಾವ. ಆದ್ರೆ ಆ ಜನರ ಜಗತ್ತೇನ್ ಬಂದು ನಮ್ಮನ್ನ ಪ್ರಾಣ ತೆಗೆದಿಲ್ಲ, ನೀನು ಸದಾ ನನ್ನ ಬಗ್ಗೆ ಯೋಚನೆ ಮಾಡು ಅಂತ. ನಾವೇ ಅಭ್ಯಾಸ ಬಲದ ಮೇಲೆ ಅದನ್ನು ಮಾಡ್ತಾ ಇದ್ದೀವಿ ಅನ್ನೋದಾದ್ರಿಂದ ಮನದ ಮೌನ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಬಾಯಿನ ಮೌನ ಅಂತ ಹೇಳೋದಿಲ್ಲ, ಮೌನ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ. ಆದ್ರಿಂದ ಹಾಗಾದ್ರೆ ಮನಸ್ಸು ಸುಮ್ಮನಾಗ್ಬಿಡ್ಬೇಕೆ, ಏನು ಪ್ರತಿಕ್ರಿಯೆ ತೋರಿಸ್ಬೇಡ ಅಂದ್ರೆ ಅದು ನನ್ನ ಕರ್ತವ್ಯಕ್ಕೆ ಅಡ್ಡಿ ಆದ್ರೆ ಮಾತ್ರ ತೋರಿಸ್ಬೇಕು. ಆದ್ರೆ ಕರ್ತವ್ಯಕ್ಕೆ ಸಂಬಂಧಪಡದೆ ಇರುವಂತ ಬೇರೆ ವಿಷಯಗಳ ಬಗ್ಗೆ ಅನಗತ್ಯವಾಗಿ ಪ್ರತಿಕ್ರಿಯೆ ತೋರಿಸ್ತಿದೀವಿ ಅನ್ನುವಂಥದ್ದನ್ನ ಗಮನಿಸ್ಬೇಕು. ನೋಡೋದೇ ತಗೊಳ್ಳಿ, ನಾನು ರಸ್ತೆಯಲ್ಲಿ ಹೋಗುವಾಗ ಎದುರುಗಡೆ ವಾಹನ ಬರೆದಾಗ ನಾನು ನೋಡ್ಬೇಕು. ನಾನ್ ಮನೇಲಿ ಸುಮ್ಮನೆ ಕೂತಿದ್ದೀನಿ ಹಾಸಿಗೆ ಮೇಲೆ ಹಾಯಾಗಿ, ಅವಾಗ್ಲೂ ಸುಮ್ಮನೆ ಇರಲ್ಲ. ಕಣ್ಣು ಆ ಕಡೆ ನೋಡುತ್ತೆ, ಈ ಕಡೆ ನೋಡುತ್ತೆ, ಅಲ್ಲೇನೋ ನೋಡುತ್ತೆ. ಅನಗತ್ಯವಾದ ಚೇಷ್ಟೆಗಳಲ್ಲಿ ಇಂದ್ರಿಯಗಳು ತೊಡಗಿದೆ, ಅನಗತ್ಯವಾದ ಚೇಷ್ಟೆಯಲ್ಲಿ ಮನಸ್ಸು ತೊಡಗಿದೆ, ಅನಗತ್ಯವಾದ ನಿರ್ಧಾರಗಳಲ್ಲಿ ಬುದ್ಧಿಯೂ ತೊಡಗಿದೆ. ಇದಿಲ್ಲ ಅಂತ ನೀವು ಹೇಳಿ ನಾನು ವಾಪಸ್ ತಗೊಂಡ್ಬಿಡ್ತೀನಿ ನನ್ನ ಮಾತು. ಖಂಡಿತ ಇಲ್ಲ. ನಮ್ಮ ಬದುಕಿನ ಅನೇಕ ಏರಿಳಿತಗಳು ಅನಗತ್ಯವಾದ ಚರ್ಚೆಯಲ್ಲಿ ತಗೊಂಡು, ಅದಕ್ಕೆ ಕೊನೆಗೆ ಪುರಂದರದಾಸರು ವಿಹಿತ ಕರ್ಮವ ಮಾಡು, ವಿಚಾರವಾದವ ಬಿಡು ಅಂತ ಹೇಳಿದ್ರು. ಅಂದ್ರೆ ಈ ವೈಚಾರಿಕತೆ ಎಲ್ಲ ಬಿಟ್ಬಿಡು, ಮೂಢನಂಬಿಕೆ ಹೇಳಿದ್ದಾರೆ ಪುರಂದರದಾಸರು ಅಂತ ವೈಚಾರಿಕರು ಹೇಳಿ.
ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ವಿಚಾರ ಹರಿತಾ ಇರೋದು ಯಾವ ದಿಕ್ಕಲ್ಲಿ ಅಂದ್ರೆ ಅನಗತ್ಯವಾದಂತಹ ಆಯಾಸ ಬಿಟ್ರೆ ಇನ್ನೇನೂ ಇಲ್ಲ ಅದ್ರಲ್ಲಿ. ಹೀಗಿರೋದ್ರಿಂದ ಶ್ರದ್ಧೆ ಇನ್ನೊಂದು ಲಕ್ಷಣ ಅಂದ್ರೆ ಶೂನ್ಯ ಪ್ರತಿಕ್ರಿಯೆ, ಅಂದ್ರೆ ಮನದ ಮೌನವನ್ನ ಸಾಧಿಸುವಂಥದ್ದು ಅಂತ. ಇನ್ನೊಂದು ಏನಪ್ಪಾ ಅಂದ್ರೆ ಭಗವದ್ಗೀತೆಯಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ, ಮನಸ್ಸೇ ಸ್ವಲ್ಪ ತಕರಾರು ಮಾಡೋದು. ಯಾಕೆಂದ್ರೆ ದೇಹಕ್ಕಿನ್ನ ಅದು ಸೂಕ್ಷ್ಮ ಶರೀರ ತಾನೇ, ವೇಗವಾಗಿ ಚಲಿಸುತ್ತಲ್ಲ, ಅದರಿಂದ ಅದು ಸ್ವಲ್ಪ ತಕರಾರು ಮಾಡುತ್ತೆ ಮನಸ್ಸನ್ನ. ಚಂಚಲಂ ಹಿ ಮನಂ ಕೃಷ್ಣ ಪ್ರಮಾತಿ ಬಲವದ್ ದೃಢಂ. ಅರ್ಜುನ ಕೇಳ್ತಾನೆ, ಮನಸ್ಸು ಇನ್ನೆಲ್ಲ ಸರಿ ಕೃಷ್ಣ, ನೀನ್ ಭಗವದ್ಗೀತೆ ಎಲ್ಲ ನಾನು ಒಪ್ಕೋತೀನಿ, ಈ ಮನಸ್ಸಿದೆಯಲ್ಲ ಅದು ಬಲಶಾಲಿಗಳನ್ನು ಕೂಡ, ದೃಢ ಮನಸ್ಸಿನವ್ರನ್ನು ಕೂಡ ಪ್ರಮಾತಿ ಮಂತಿನಲ್ಲಿ ಮೊಸರು ಕಡಿಯೋ ಹಾಗೆ ಕಡಿದು ಬಿಡುತ್ತೆ. ಏನ್ ಮಾಡೋದು? ನಿಗ್ರಹಂ ತಸ್ಯ ಮನ್ಯೇತ್. ಅದನ್ನ ನಿಗ್ರಹ ಮಾಡೋದು ತುಂಬಾ ಕಷ್ಟ. ವಾಯೋರಿವಸು, ಗಾಳಿನ ಹಿಡಿದಿಷ್ಟಷ್ಟು ಕಷ್ಟ ಅಂತ ಹೇಳ್ತಾನೆ. ಆಗ ಅರ್ಜುನ ಹೇಳಿದ್ದನ್ನು ಕೃಷ್ಣನು ಒಪ್ಕೋತಾನೆ. ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹಂ ಚಲಂ. ನಿಜ, ನೀ ಹೇಳಿದ್ದೇನು ಸುಳ್ಳಲ್ಲ, ಮನಸ್ಸು ದುರ್ನಿಗ್ರಹವೇ. ನಿಗ್ರಹ ಆಗಿಲ್ಲ ಜೀವಿಗಳಿಗೆ, ಹಾಯಾಗಿವೆ ಅವು. ಅದು ಹಿಂಸೆ ಆಗಿಲ್ಲ ನಿರ್ಜೀವಕ್ಕೆ, ಅದು ಹಾಯಾಗಿವೆ. ಸಸ್ಯಗಳು ಹಾಯಾಗಿವೆ. ಈ ಮನುಷ್ಯನೇ ಈ ದುರ್ನಿಗ್ರಹದ ಸ್ಥಿತಿಗೆ ತಲುಪಿದಾನೆ ಅನ್ಬಿಟ್ಟು ಕೊನೆಗೆ ಹೇಳ್ತಾನೆ, ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇಣ ಗೃಹೀಯತೆ. ಅಭ್ಯಾಸ ವೈರಾಗ್ಯ ಎರಡನ್ನೇ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ದು. ನನ್ನ ಬದುಕಿನ ಗುರಿ ಯಾವುದು? ಸ್ಥಿರಚಿತ್ತ ಅಂತ ಸಾಧಿಸ್ಬೇಕಾದ್ರೆ ಸ್ಥಿರಚಿತ್ತವನ್ನ ನಾನು ಅಭ್ಯಾಸ ಮಾಡ್ಬೇಕು. ದಿವಸದಲ್ಲಿ 10 ನಿಮಿಷನಾರು ಸುಮ್ಮನೆ ಕೂತಿರ್ಬೇಕು. ಅಂದ್ರೆ ಮಾತಾಡದೆ ಅಲ್ಲ, ಮನಸ್ಸು ಪ್ರತಿಕ್ರಿಯಿಸದೆ ತುಮ್ನಿರೋದನ್ನ ಅಭ್ಯಾಸ ಮಾಡಿದ್ರೆ ವಿ ಗೆಟ್ ರಿಲ್ಯಾಕ್ಸ್ಡ್. ಅದ್ ಬಿಟ್ಬಿಟ್ಟು ನಿದ್ದೆ ಮಾಡ್ಬಿಟ್ರೆ ಅದೆಲ್ಲವನ್ನು ಕೂಡ ಆಗೋಲ್ಲ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಇನ್ನೊಂದು ನಾನೇ ಹಾಕಿದ್ದೆ ಏನಂದ್ರೆ, ರಾಮಾಯಣದಲ್ಲಿ ಅತ್ಯಂತ ಸುಖಿಯಾದದ್ದು, ಅತ್ಯಂತ ಯಾರದ್ದು ಅಸುಖವನ್ನ ಕಳೆದೇ ಇರುವಂತಹ ಪಾತ್ರ ಯಾರು ಅಂತ ನಾವು ಬೇಕಾದ ಪಾತ್ರ ಕಲ್ಪಿಸ್ಕೋಬಹುದು. ನಿಧಾನವಾಗಿ ಯೋಚನೆ ಮಾಡಿ. ಅತ್ಯಂತ ನಿರಪಾಯಕಾರಿ ಪಾತ್ರ, ನಿರ್ದ್ವಂದ್ವದ ಪಾತ್ರ ಯಾರು ಅಂದ್ರೆ ಕುಂಭಕರ್ಣ. ಈಗ ವಿಭೀಷಣ ಚರ್ಚೆ ಮಾಡ್ದ, ಏನು ನಮ್ಮ ಅಣ್ಣನಿಂದಾಗಿ ಇಡೀ ಲಂಕೆ ಸುಟ್ಟೋಯ್ತು, ಹಾಗೆ ನ್ಯಾಯ ಸ್ಥಾಪಿಸ್ಬೇಕು ಅಂತ ಅವನು ಹೋದ. ಆಯ್ತಲ್ಲ. ರಾವಣ ತಾನು ಮಾಡ್ತಿದ್ದು ಸರಿಯೋ ಇಲ್ವೋ ಅದಕ್ಕೆ ಬೇಕಾದಷ್ಟು ದಾರಿ ಹುಡುಕೊಂಡು ಚಡ್ಪಡಿಸ್ದ. ಇವನು ಹಾಯಾಗಿ ನಿದ್ದೆ ಮಾಡ್ದ. 6 ತಿಂಗಳು ನಿದ್ದೆ ಮಾಡ್ತಿದ್ದ, 6 ತಿಂಗಳು ಎಚ್ಚರವಾಗಿದ್ದ. ಅವನು ನಿದ್ದೆ, ಅವನು ಲಂಕೆ ಹತ್ಕೊಂಡು ಹೋದ್ರು ಅವ್ನು ನಿದ್ದೆ ಮಾಡ್ತಿದ್ದ. ಅವಾಗ ಬಲವಂತವಾಗಿ ಎಬ್ಸಿದ್ದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾರೆ. ಅವನು ಎಬ್ಬಿಸ್ಬೇಕಲ್ಲ. ಎದ್ದಾಗ್ಲೂ ಅಷ್ಟೇ ಅವನು ಯಾರು ಯಾಕೆ ನ್ಯಾಯ ಏನೂ ಹೇಳಿಲ್ಲ. ನಮ್ಮ ಅಣ್ಣಂಗೆ ಲಂಕೆಗೆ ಕಷ್ಟವಾಗಿದ್ಯಾ, ನಾನು ಹೋರಾಡ್ತೀನಿ ಅಂತ ಹೋರಾಡ್ದ, ಸತ್ತ. ಹಾಗಾಗಿ ಅತ್ಯಂತ ನೆಮ್ಮದಿಯಿಂದ ಇರೋ ಅಂಥದ್ದು ಇದೆಯಲ್ಲ, ಆ ಸ್ಥಿತಿಯನ್ನ ಸಾಧಿಸಿದವರು ಕುಂಭಕರ್ಣ ಅಂತ. ಅಂದಾಕ್ಷಣ ನಾವು ಪ್ರಪಂಚದಲ್ಲಿ ಎಲ್ಲ ವ್ಯವಹಾರ ಬಿಟ್ಬಿಟ್ಟು ಕುಂಭಕರ್ಣಾಗಿ ನಿದ್ದೆ ಮಾಡಿ ಇನ್ನು ಎಕ್ಸ್ಟ್ರೀಮಿಗೆ ತಗೊಂಡೋಗ್ಬೇಡಿ ದಯಮಾಡಿ. ಯಾಕೆ ಹಾಗೆ ಅನ್ನೋದು ಯೋಚನೆ ಮಾಡಿ. ನಿದ್ದೆ ಮಾಡಿದ್ನಲ್ಲ ಅವನು 6 ತಿಂಗಳು, ಅದು ದೈವದ ವರ ಅಂತ ರಾಮಾಯಣ ಹೇಳುತ್ತೆ. ನಾವು ಆ ಕುಂಭಕರ್ಣ ಹಾಗೆ ನಿದ್ದೆ ಬರೋಲ್ಲ ಅಂದ್ಬಿಟ್ಟು ಇನ್ನೇನೋ ಮಾದಕ ದ್ರವ್ಯಗಳನ್ನೆಲ್ಲ ಸೇವನೆ ಮಾಡಿ ನಿದ್ದೆ ಮಾಡೋಕ್ ಹೋಗಿ ನಾವು ಪಡ್ತಿರೋ ಪಾಡು ನಿಮ್ಗೆ ಗೊತ್ತಿದೆ. ಹಾಗಾಗಿ ನಿದ್ದೆ ಮಾಡುವಂಥದ್ದು ಇದೆಯಲ್ಲ, ಆ ನಿದ್ದೆನೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಹೇಳ್ಬೋದು ಗಳಿಸೋದು ಕಷ್ಟ, ಕಳ್ಕೊಳ್ಳೋದು ಸುಲಭ ಅಂತ ನಾವೆಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೆ ಪಾಠ. ಕಳ್ಕೊಳ್ಳೋದು ಗಳಿಸಿದ್ದಕ್ಕಿನ್ನ ಕಷ್ಟ. ಅನ್ಲರ್ನಿಂಗ್ ಈಸ್ ಮೋರ್ ಡಿಫಿಕಲ್ಟ್ ದ್ಯಾನ್ ಲರ್ನಿಂಗ್. ಆದ್ರಿಂದ ಈ ಅಂಶ ನಾವು ಮರಿಬಾರ್ದು. ನಾವು ಅನ್ಲರ್ನಿಂಗ್ ಅನ್ನು ಕೂಡ ಪ್ರಾಕ್ಟೀಸ್ ಮಾಡಿಲ್ಲ, ಎಂದು ಯಾವುದೋ ಅನ್ಲರ್ನಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ. ನೋಡಿ, ಗಾಢವಾದ ನಿದ್ರೆಯಲ್ಲಿ ಕೊನೆಯದಾಗಿ ದೇಹ ಪ್ರಜ್ಞೆ ಹೊರಟೋಗುತ್ತೆ. ಆದ್ರೂ ಪ್ರಜ್ಞೆ ಇರುತ್ತೆ. ಪ್ರಜ್ಞೆ ದೇಹವನ್ನು ಕೂಡ ಅವಲಂಬಿಸಿಲ್ಲ. ಜಗತ್ತು ಹೋಗ್ಲಿ, ಮನಸ್ಸು ಹೋಗ್ಲಿ, ದೇಹವನ್ನು ಕೂಡ ಅವಲಂಬಿಸಿಲ್ಲ. ಆ ದೇಹವನ್ನು ಅವಲಂಬಿಸದ ಒಂದು ಸಂತೃಪ್ತಿ ಇದೆಯಲ್ಲ, ಅದನ್ನ ತುರಿಯ ಸ್ಥಿತಿ ಅಂತ ಕರೀತಾರೆ. ಅದು ಆ ಪ್ರಪಂಚವೆಲ್ಲ ಹಾಳು ಬಿದ್ದು ಹೋಗ್ಲಿ, ನನ್ನ ದೇಹನೇ ಕೊಳತು ಹೋಗ್ಲಿ, ಸಾವು ಬಂದ್ರೆ ಅದು ಪರವಾಗಿಲ್ಲ, ಅದನ್ನು ನೋಡ್ತೀನಿ ಅನ್ನೋ ಕಳೆದುಕೊಳ್ಳುವ ಗುಣ ಇದೆಯಲ್ಲ, ಅದೊಂದೇ ನನಗೆ ಸಂತೋಷ ತಂದ್ಕೊಟ್ಟಿದೆ ಅನ್ನೋವಂಥದ್ದು. ಪ್ರಪಂಚದ ಪ್ರಜ್ಞೆಯಿಂದಾಗಿ ನಾನು ಬದುಕಿದ್ದೀನಿ ಅನ್ನೋ ಭಾವ ನಮ್ಗಿದೆಯೇ ಹೊರತು, ಪ್ರಪಂಚದ ಪ್ರಜ್ಞೆಯಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಕಂಡುಕೊಳ್ಳೋದಿದೆಯಲ್ಲ, ಅದು ಮನದ ಮೌನ. ಅದನ್ನ ನಾವು ಕಂಡುಕೊಂಡ ದಿವಸ ನಾವು ನಿರಾಳವಾಗಿರ್ತೀವಿ. ಕಂಡುಕೊಳ್ಳೋದು ಅಷ್ಟೊಂದು ಸುಲಭ ಏನಲ್ಲ, ಅದಕ್ಕೂ ಅಭ್ಯಾಸ ಬೇಕು. ಆದ್ರೆ ಒಂದಂಶ ತಿಳ್ಕೊಳ್ಳೋಣ, ನಾವು ಸುಖಕ್ಕಾಗಿ ಕಷ್ಟ ತಪ್ಪಿಸಿಕೊಳ್ಳುವ ಸಲುವಾಗಿ ಎಷ್ಟೆಲ್ಲ ಯೋಜನೆಗಳು ಮಾಡ್ತೀವಿ. ಸ್ಟೇಪ್ಲರ್ ಅಲ್ಲಿ ಹಾಕಿ ಮುಚ್ಚಿದ್ರೆ ಗುಂಡ್ಸೂಜಿ ನಲ್ಲಿ ಇಟ್ಟಿದ್ದು ಉದುರೋದಾಗೆ ಆಗೋದಿಲ್ಲ ಅಂತ, ಬಿಗಿಯಾಗಿ ಉಳ್ಕೊಳ್ಳುತ್ತೆ ಅಂತ ಸ್ಟೇಪ್ಲರ್ ಹಾಕಿ ಚುಚ್ತೀವಿ. ಕೊನೆಗೆ ಸ್ಟೇಪ್ಲರ್ ತೆಗಿಯೋಕ್ಕೂ ಪ್ರಯತ್ನ ಪಡ್ತೀವಿ.
ಅದಕ್ಕೂ ಒಂದು ಸುಲಭವಾದ ಮಾರ್ಗ ಮಾಡ್ಕೊಂಡಿದೀವಿ. ಹಾಗಂತ ಅದೆಲ್ಲ ಮಾಡಬಾರ್ದಾಗಿತ್ತು ಅಂತಲ್ಲ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಕಾಗದನ ನಂಗೆ ಹಿಡಿದಿಟ್ಟಿದ್ದು ಬಿಗಿಯಾಗಿರ್ಬೇಕು, ತೆಗೆದಾಕಕ್ಕೂ ಸುಲಭವಾಗಬೇಕು ಅನ್ನೋಕೆ ಸ್ಟೇಪ್ಲರ್ ಮಾಡಿ, ಆ ಸ್ಟೇಪ್ಲರ್ ಹಿಂದ್ಗಡೆ ಆ ಪಿನ್ನನ್ನು ತೆಗೆಯೋದಕ್ಕೆಲ್ಲ ಸಾಧನೆಗಳು ಮಾಡಿದೀವಲ್ಲ. ನಮ್ಮ ನೆಮ್ಮದಿಗಾಗಿ ಯಾವ ಪ್ರಯತ್ನ ಮಾಡಿದೀವಿ ನಾವು ಹೇಳಿ? ನೆಮ್ಮದಿಗೆ ಹೋಗ್ತೀವಿ ಅಂತ ಎಲ್ಲರಾದ್ರೂ ಹೇಳ್ಕೊಂಡು ತಿರುಗ್ತೀವಿ ಹೊರತು ಅದನ್ನ ಕಾರಣವನ್ನ ಹುಡುಕೋದಿಲ್ಲ. ಅದಕ್ಕೆ ಬುದ್ಧ ಹೇಳ್ದ, ದುಃಖವನ್ನು ಒಪ್ಪಿಕೋ, ದುಃಖಕ್ಕೆ ಕಾರಣ ಹುಡುಕು. ಆ ಕಾರಣ ಬೇರಲ್ಲಿರುತ್ತೆ, ಆ ಬೇರು ನಿನ್ ಕಣ್ಣಿಗೆ ಕಾಣೋದಿಲ್ಲ, ಅದನ್ನ ಆಳವಾಗಿ ಹುಡುಕು, ಅದರಿಂದ ಹೊರಗೆ ಬರಕ್ ಸಾಧ್ಯವೇ ಹೊರತು ಸುಮ್ನೆ ನಾವು ದುಃಖದ ಬಗ್ಗೆ ಹೇಳ್ಕೊಂಡು ತಿರುಗಿದ್ರೆ ಯಾವ ದುಃಖನೂ ಕಡಿಮೆ ಆಗೋದಿಲ್ಲ. ಮಾತ್ರೆಗಳ ಔಷಧಿಗೆ ನಂಗೆ ಗೊತ್ತಿದೆ, ಮಾತ್ರೆ ಹೆಸರು ಹೇಳಿದ್ರೆ ಕಾಯಿಲೆ ವಾಸಿ ಆಗುತ್ತೇನು? ಮಾತ್ರೆ ನನ್ನ ಕಣ್ಣೆದುರಿಗೆ ಇಟ್ಕೊಂಡು ನೋಡ್ಬಿಟ್ರೆ ವಾಸಿ ಆಗುತ್ತೇನು? ನುಂಗಿದ್ರೆ ವಾಸಿ ಆಗುತ್ತೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅದ್ ಏನಾರು ಆಗ್ಲಿ, ಪ್ರಶ್ನೆ ಏನಪ್ಪಾ ಅಂದ್ರೆ, ಮನದ ನೆಮ್ಮದಿಗಾಗಿ ನಾವು ಮಾಡಿಲ್ಲ ಅಂತ ನಾನು ನಿಮ್ಮನ್ನು ತಿವಿತಿಲ್ಲ, ನಾನು ಮಾಡಿಲ್ಲ, ಯಾರನ್ನು ತಿವಿತಿಲ್ಲ ನಾನು. ಪ್ರಶ್ನೆ ಏನಪ್ಪಾ ಅಂದ್ರೆ, ಮಾಡುವ ಪ್ರಯತ್ನವನ್ನ ಇವತ್ತಿನಿಂದ ಒಂದ್ ಸ್ವಲ್ಪ ಮಾಡಿದ್ರೆ ನಾಳೆ ಹೊತ್ತಿಗೆ ಏನಾದ್ರು ಒಂದಿಷ್ಟು ಅನುಕೂಲ ಆಗ್ಬೋದೋ ಏನ್ ಕಥೆಯೋ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಇನ್ನು ಶ್ರದ್ಧೆಯ 5-6 ಲಕ್ಷಣಗಳು ಉಳಿದಿರೋದ್ರಿಂದ ಮುಂದಿನ ಜಾಲನ್ಯಾಸಕ್ಕೆ ನಾವು ಹೇಗೂ ಹೋಗ್ಬೇಕು, ಆತರವಾಗಿ ಹೇಳೋದು ಬೇಡ. ಯಾಕಂದ್ರೆ ಈ ವಿಷಯಗಳು ಬೇಗ ಕೇಳಿ ಈಗ ಮರೆಯೋ ಅಂಥದ್ದಲ್ಲ. ಕುವೆಂಪು ಹೇಳ್ತಾರೆ ಏನಂದ್ರೆ, ಕವಿಗೆ ಕರಣಂ ಪ್ರಮಾಣಂ ವ್ಯಾಕರಣ ಮಲ್ತು, ಕಿವಿ ಹಿತವಾಗಿರ್ಬೇಕು. ಕರಣಂ ಪ್ರಮಾಣಂ, ಕರಣಂ ಮಾತಾಡೋದೇ ಪ್ರಮಾಣ, ವ್ಯಾಕರಣ ಮಲ್ತು, ವ್ಯಾಕರಣ ಏಕೆಂಬೆಯೋ ಮರೆಯುವುದಕ್ಕೆ ಕಲ್ತು ಅಂತ. ಕಲ್ತು ಮರೆಯೋದಕ್ಕೆ ವ್ಯಾಕರಣ ಅಂತ. ಪತ್ರಿಕೆ ಕಲಿಯೋದೇ ಬೇಡ ಅಂತ ನಾವು ಅದು ಬಿಟ್ಬಿಟ್ಟು ಕೂತಿದ್ದೀವಿ. ಅದೇನಾರು ಆಗ್ಲಿ ಆತ್ಮೀಯರೇ, ಈ ಎಲ್ಲಾ ಅಂಶಗಳು ಇವತ್ತು ನಾನು ಏನ್ ಪ್ರಸ್ತಾಪ ಮಾಡಿದ್ನೆ ಅದಕ್ಕೆ ಏನಾದ್ರು ಒಂದು ಪುಟ್ ಯೋಜನೆ ಮಾಡಿಕೊಂಡು ನಮ್ಮ ಮನಸ್ಸಿನ ಚಡಪಡಿಕೆಗಳನ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ನಮ್ಮ ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ತಮ್ಮಲ್ಲಿ ಆಜ್ಞಾಪಿಸ್ತಿಲ್ಲ. ನಾನು ಪ್ರಯತ್ನ ಪಡ್ತೀನಿ, ನೀವು ಪ್ರಯತ್ನ ಪಡಿ. ಅದು ನಮಗೆ ಮೋಕ್ಷದ ಸಲುವಾಗಿ ಅಲ್ಲ, ನಾನು ನಿತ್ಯ ಮಾಡುವ ಕೆಲಸನ ನಿರಾಳವಾಗಿ ಮಾಡೋ ಸಲುವಾಗಿ. ಎಲ್ಲ ಕೆಲಸದ ಗುರಿ ನಿರಾಳವೇ. ಅದು ಬುದ್ಧನ ಹೇಳಿದವ್ರು, ನೀನು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನೀನು ಏನ್ ಸಾಧಿಸ್ದೆ, ಏನ್ ಗಳಿಸ್ದೆ ನೀನು ಅಂತ. ಅದಕ್ಕೆ ಬುದ್ಧ ಹೇಳಿದ, ಜೀವನದ ಕಲೆ ಇರೋದು ಬರೀ ಗಳಿಸೋದಲ್ಲ, ಕಳ್ಕೊಳ್ಳೋದ್ರಲ್ಲಿ. ನನ್ನ ಅತೃಪ್ತಿಯನ್ನು ಕಳ್ಕೊಂಡೆ, ನನ್ನ ಅಸಮಾಧಾನ ಕಳ್ಕೊಂಡೆ, ನೆಮ್ಮದಿಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯ್ತು. ಅದರಿಂದ ನಾವು ಸದಾ ಆನಂದ ಸ್ವರೂಪರು ಅಂತ ಜೀವವಾಗಿ ನಾವು ಆನಂದ ಸ್ವರೂಪರು ಅಂತ ಅನೇಕರು ಹೇಳಿದ್ರು ಕೂಡ ಆ ಆನಂದದ ಅನುಭವ ನಮ್ಗೆ ಆಗ್ತಿಲ್ಲ ಅನ್ನುವಂಥ ವ್ಯಥೆನೇ ನಮ್ಗಿಲ್ಲ. ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂದ್ರೆ ಒಂದ್ ಕ್ಷಣವೂ ನಮ್ಮ ಅನುಭವಕ್ಕೆ ವೇದ್ಯವಾಗ್ಲೇ ಇಲ್ಲ. ಹಾಗಾಗಿ ಇಲ್ಲಿ ನಾನು ದೇವ್ರ ಸುದ್ದಿ ಹೇಳೋದಕ್ಕಿಂತ ಹೆಚ್ಚಿಗೆ ನಾನು ಹೇಳಿಕೊಟ್ಟಿದ್ದೀನಿ ಅಂದ್ರೆ, ನಮಗೆ ಗೊತ್ತಾಗ್ತಾ ಇದೆ ನಾನು ನೆಮ್ಮದಿಗೆ ಅಡ್ಡಿ ಏನು, ನೆಮ್ಮದಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು 1 ಗಂಟೆ ಮಾತಾಡಿದ ಹಾಗೆ ನೀವು ಒಬ್ಬರೇ ಕೂತ್ಕೊಂಡು ನೆಮ್ಮದಿಗೆ ಏನೇನು ನನ್ನ ಬದುಕಿನ ಇವತ್ತಿನ ಸ್ಥಿತಿಯಲ್ಲಿ ನೆಮ್ಮದಿ ಕಾರಣ ಏನು ಅನ್ನೋದನ್ನ ನಾನು ನಿಮ್ಮ ಬದುಕನ್ನು ನೋಡಿ ಹೇಳಕ್ಕಾಗಲ್ಲ, ನೀವು ನನ್ನ ಬದುಕನ್ನು ನೋಡಿ ಹೇಳಿದ್ರೆ ನನಗೆ ಒಪ್ಪಿಗೆನೂ ಆಗಲ್ಲ. ಅದೆಲ್ಲ ಅವರವರೇ ಸಾಧಿಸ್ಬೇಕಾದ್ದು. ಭಗವದ್ಗೀತೆ ಮನೋವಿಜ್ಞಾನ ಆದ್ರೂ ಕೂಡ ಅದು ಸಾರ್ವತ್ರಿಕವಾಗಿ ನಿರೂಪಣೆ ಮಾಡುತ್ತೆ ಹೊರತು ವೈಯಕ್ತಿಕ ಅನ್ವಯನೂ ತಪ್ಪಿಸ್ಬಿಟ್ಟು ಯಾರಾದ್ರೂ ನಮ್ಗೆ ಸ್ಪೂನ್ ಫೀಡಿಂಗ್ ಮಾಡ್ಲಿ, ಅದಕ್ಕೂ ಒಂದು ಗೈಡ್ ಬರೀಲಿ ಅಂತಂದ್ರೆ ಯಾರು ಬರೆಯಕ್ ಸಾಧ್ಯ ಇಲ್ಲ. ಭಗವದ್ಗೀತೆನೇ ಗೈಡ್ ಅಂತ ನಾವು ಇಟ್ಕೊಂಡು ನಮ್ಮ ಬದುಕಿಗೆ ಅನ್ವಯ ಮಾಡ್ಕೋಬೇಕು. ಆ ಅನ್ವಯ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋದಕ್ಕೆ ಇವತ್ತಿನ ಕೆಲವು ಮಾತುಗಳು ನಿಮಗೆ ಸಹಾಯಕ ಆದ್ರೆ ಆಗ ನನ್ನ ಪ್ರಯತ್ನ ಸಾರ್ಥಕ ಅಂತ ಭಾವಿಸ್ಕೊಳ್ತಾ, ಇವತ್ತಿನ ಈ ಚರ್ಚೆಯಲ್ಲಿ ತಮ್ಮ ಸಂಶಯಗಳೇನಾದ್ರು ಇದ್ರೆ ಅದನ್ನ ಅಥವಾ ನಿಮ್ಮ ಮೆಚ್ಚುಗೆ ಅಥವಾ ನಿಮ್ಮ ಪ್ರಶ್ನೆಗಳು ಎಲ್ಲವಕ್ಕೂ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಕೂಡ ಕಳೆದ 2 ವಾರದ ಹಿಂದೆ ನಾನು ದಾವಣಗೆರೆಯಲ್ಲಿ ಮಾತಾಡಿ ಬೆಣ್ಣೆ ದೋಸೆ ಉದಾಹರಣೆಯಲ್ಲೇ ಮಾತಾಡಿದ್ದುಂಟು. ಇವತ್ತು ಕೂಡ ನಮ್ಮ ಹುಡುಗರು ತುಂಬಾ ನನಗೆ ಸಹಾಯ ಮಾಡಿ ಇಲ್ಲಿ ಮಾಡಿ ನೀವು ಅಂತ, ನಾಳೆ ಇದು ದಾವಣಗೆರೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಆ ಹುಡುಗರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮಾತನ್ನ ಕೇಳಲು ಬಂದಿದ್ದ ತಮ್ಮೆಲ್ಲರಿಗೂ ವಂದಿಸ್ತಾ, ಈಗ ನಿಮ್ಮ ಪ್ರತಿಕ್ರಿಯೆಯನ್ನು ಕೇಳೋದಕ್ಕೆ ನನ್ನ ಉಪನ್ಯಾಸದ ಬಹಳ ಉತ್ತಮ, ನನ್ನ ಪಾಲಿಗೆ ತುಂಬಾ ಬೆಲೆ ಬಾಳುವ ಉತ್ಪನ್ನ ಬೈ ಪ್ರಾಡಕ್ಟ್ ಏನು ಅಂದ್ರೆ ನಿಮ್ಮ ಮಾತನ್ನ ಕೇಳೋದು. ಬೈದ್ರೂ ನನ್ಗೆ ಹಿತವಾಗುತ್ತೆ, ಆ ಜೊತೆಗೆ ನಿಮ್ಮ ಅಭಿಪ್ರಾಯ ಕೇಳೋದ್ರಲ್ಲಿ ನನ್ನ ಬೆಳವಣಿಗೆ ಕೂಡ ಆಗುತ್ತೆ. ಅದನ್ನ ನೀವು ಇದನ್ನು ಮತ್ತೊಮ್ಮೆ ನೆನಪಿಸ್ತೀನಿ, ನೀವು ಬಳಸ್ಕೋತಾ ಇಲ್ಲ. ಆಚಾರ ವಿಚಾರ ಉಚ್ಚಾರದ ಒಂದು ಫೇಸ್ಬುಕ್ ನಲ್ಲಿ ಪ್ರಶ್ನೆಗಳು ಈಚೆಗೆ 1-2 ಪ್ರಶ್ನೆಗಳು ಬಂದಿದ್ವಿ ಅಷ್ಟೇ.
ಇನ್ನು ಬಳಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಈಗ ನಿಮ್ಮ ಪ್ರತಿಕ್ರಿಯೆಗೆ 2 ಕಿವಿಯನ್ನು ಕೊಟ್ಟು ಹೇಳ್ತಾ ಕೂತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್, ನಾನು ಮಾರುತೇಶ್ ಸರ್. ಹೇಳಿ. ತುಂಬಾ ಚೆನ್ನಾಗಿತ್ತು ಸರ್, ಗಟ್ಟಿಯಾಗೇ ಇತ್ತು ಯಥಾ ಪ್ರಕಾರ ಇವತ್ತಿನ ಇಲಾಜಲ. ಸರ್ ಹಾಗೇನೆ ಇನ್ನೊಂದು ಪ್ರಶ್ನೆ, ಮುಟ್ಟಿನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತ. ಅದು ಗರಡಿತನನ ನಾವು ತಗೊಂಡ್ರೆ ದೇಹಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಹೊಳೆಯುತ್ತೆ. ಇಲ್ಲಿ ದೇಹವು ನಮ್ದಲ್ಲ, ಅದನ್ನ ಓಲೈಸಬಾರ್ದು ಅನ್ನೋ ನಿಟ್ಟಿನಲ್ಲಿ ನೋಡೋದಾದ್ರೆ ಮನಸ್ಸು ಗಟ್ಟಿಯಾದ್ರೆ ಮಾತ್ರನೇ ದೇಹ ಗಟ್ಟಿಯಾಗಿರ್ಬೇಕು. ದೇಹ ಗಟ್ಟಿಯಾದ ದೇಹದಲ್ಲೇ ಗಟ್ಟಿಯಾದ ಮನಸ್ಸಿರ್ಲಿಕ್ಕೆ ಸಾಧ್ಯವೋ, ಇದು ಹೇಗೆ ಅಂತ ಒಂದು ಸ್ವಲ್ಪ ವಿವರಣೆ ಬೇಕಿತ್ತು ಸರ್. ಓಕೆ, ನೋಡಿ, ನಾನು ಗರಡಿ ಸಾಮ್ ಮಾಡ್ಬಿಟ್ಟು ಏನು ಎಲ್ಲ ಶಕ್ತಿ ಗಳಿಸ್ಬಿಟ್ಟು ನನ್ನ ದೇಹವನ್ನ ದೃಢಕಾಯ ಮಾಡ್ಕೋತೀನಿ ಅಂತ ಹೋಗಿರೋರು ಅನೇಕರಿಗೆ ಆಯಸ್ಸು ಕೂಡ ಕಡಿಮೆ ಆಗಿ ಮೃತ್ಯು ಆಗಿರೋದು ಉಂಟು. ಹಾಗೆ ನಾನು ದೇಹನ ತುಂಬಾ ಚೆನ್ನಾಗಿ ಪೋಷಿಸ್ಕೊಂಡು ಹೋಗ್ತೀನಿ ಅಂತ ಅನ್ನುವಂಥ ಪ್ರಯತ್ನ ಮಾಡಿದವ್ರಿಗೆ ಏನು ಕೆಲಸ ಮಾಡಿದೆ ಅಂದ್ರೆ ಅವ್ರಿಗೂ ಕಾಯಿಲೆ ಸಾವು ಬೇಗನೆ ಬಂದಿರುವಂಥದ್ದು ಉಂಟು. ಆದ್ದರಿಂದ ಪ್ರಯತ್ನವನ್ನು ಮಾಡುತ್ತಲೇ ಈಗ ಇದು ಅಷ್ಟೇ ಇದು ನಾನು ಪ್ರಪಂಚ ನನ್ನಲ್ಲಿ ಉಂಟು ಮಾಡಿರೋ ಆವೇಶವನ್ನ ನಿಯಂತ್ರಣ ಮಾಡೋದ್ರಲ್ಲಿ ನನ್ನ ಮನಸ್ಸು ಗಟ್ಟಿ ಆಗೋದಿಲ್ವಾ? ಆಗತ್ತೆ. ಆ ಗಟ್ಟಿ ಆಗಿದೆ. ಆದ್ರೆ ನಾನು ಅದರಿಂದ ನಾನು ಪ್ರಪಂಚನ ಗೆಲ್ತೀನಿ ಅನ್ನೋ ಅಂತ ಅಹಂಕಾರಕ್ಕೆ ಹೋದ್ರೆ ತಿರುಗಿ ನಾವು ಕಷ್ಟಕ್ಕೆ ಸಿಕ್ಕಾಕೋತೀವಿ. ಹಾಗಾಗಿ ನನಗೆ ಏನ್ ತೋಚುತ್ತೋ ಅದು ನಾನು ಮಾಡಿದ್ದೀನಿ, ಅದು ಏನ್ ಬರುತ್ತೋ ಅದು ಬರ್ಲಿ ಅನ್ನುವಂಥ ಮೌನ ಇದೆಯಲ್ಲ, ಆ ಮೌನ ಬೇಕು ಅಂತ ಹೇಳಿದ್ರೆ ದೇಹ ನನ್ನದಲ್ಲ ಅಂದಾಕ್ಷಣ ಅದನ್ನ ಗೌರವಿಸೋದಲ್ಲ ಅಂತ ಅಲ್ಲ ಅರ್ಥ. ನೋಡಿ, ನಾನು ಅದನ್ನ ಪ್ರಾರಂಭದಲ್ಲೇ ನಾನು ಉಪನ್ಯಾಸದಲ್ಲಿ ಹೇಳಿದೆ, ನೀವು ಗಮನಿಸಿ. ಪ್ರಪಂಚ ಬಿಟ್ಟು ನಾವು ಇರಕ್ಕಾಗತ್ತೋ? ಇಲ್ಲ. ದೇಹ ಬಿಟ್ಟಿರಕ್ಕಾಗತ್ತೋ? ಇಲ್ಲ. ಮನಸ್ಸು ಬಿಟ್ಟಿರಕ್ಕಾಗತ್ತೋ? ಇಲ್ಲ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತಲೇ ಹೇಳಿದ್ದಾರೆ. ಇಲ್ಲಿ ಜಾಸ್ತಿ ದಿವಸ ಬದುಕೋಕ್ ಸೂತ್ರ ನಾನು ಹೇಳ್ತಿಲ್ಲ. ಆದ್ರೆ ಈಗ ಬದುಕಿರೋ ದಿವಸ ನಿರಾಳವಾಗಿರೋದಕ್ಕೆ ನಾನು ಗಟ್ಟಿ ಆಗ್ತಿದ್ದೀನೋ ಮೆತ್ತಗಾಗ್ತಿದ್ದೀನೋ ಅದೇನಾರು ಆಗ್ಲಿ, ಆಮೇಲೆ ಈ ಒಂದು ಸಮಸ್ಥಿತಿ ಇದೆಯಲ್ಲ, ಕಾಲದೊಂದಿಗೆ ಬದಲಾಗುತ್ತೆ. ಈಗ ನಾನು ಯಾರೇ ಕರೆದ್ರು ಹೋಗು ಉಪನ್ಯಾಸ ಮಾಡಿ ಬರ್ತಿದ್ದೆ. ಈಗ ನನ್ನ ಕೈಲಿ ಹಾಗಾಗಲ್ಲ, ಮಾಡೋರಿಗೆ ಬೆಂತಟ್ಟುವಂತಹ ಅಂತ ಬರುತ್ತೆ. ಹೀಗಾಗಿ ಮನುಷ್ಯನ ಸಾಮರ್ಥ್ಯ, ಜಗತ್ತು, ಮನಸ್ಸು, ನಮ್ಮ ಅಭಿರುಚಿಗಳು ಎಲ್ಲ ಬದಲಾಗ್ತಾ ಇರೋದ್ರಿಂದ ಇದನ್ನ ಒಂದು ಸಮಸ್ಥಿತಿ ತಂದ್ಕೊಬಿಡೋದು, ಒಂದು ಶ್ರದ್ಧೆ ಅಂದ್ರೆ ಒಂದು ಹಂತಕ್ಕೆ ಬಂದ್ಬಿಟ್ಟು ಅಲ್ಲಿ ನಿಂತು ಹೋಗ್ಬಿಡೋದು ಅನ್ನೋದನ್ನ ಖಂಡಿತ ಅಲ್ಲ. ಇದು ಗತಿಶೀಲ ಸಮಸ್ಥಿತಿ. ಅದನ್ನ ಮುಂದಿನ ಜಾಲನ್ಯಾಸದಲ್ಲಿ ಇನ್ನಷ್ಟು ವಿವರವಾಗಿ ಹೇಳ್ತೀನಿ. ಆದ್ರೆ ನೀವು ಹೇಳಿರೋ ಪ್ರಶ್ನೆಗೆ ಸಂಕ್ಷೇಪವಾದ ಉತ್ತರ ಅಂದ್ರೆ ಅದು ನಾವು ವಿ ಹ್ಯಾವ್ ಟು ಲಿವ್ ವಿತ್ ಆಪೋಸಿಟ್ಸ್. ಬದುಕನ್ನು ಪ್ರೀತಿಸಬೇಕು, ಸಾವು ಹೆದರಬಾರ್ದು. ಆಸೆ ಪಡಬೇಕು, ಆದ್ರೆ ಆಸೆಗೆ ಅಂಟ್ಕೋಬಾರ್ದು. ಪಟ್ಟು ಅದ್ ಬಂದ್ರು ಏನೋ ಆಗ್ಬಾರ್ದು ಅಂತ. ಈಗ ನಾವು ಒಂದೇ ಒಂದು ಇಲ್ಲ ಆಸೆ ಪಡ್ಬೇಕು, ಇಲ್ಲ ಭಯ ಹೋಗಿಸ್ಕೋಬೇಕು ಅಂತ ಕೇಳಿದ್ರೆ ನಮ್ಗೆ ಎರಡೂ ಆಗೋದಿಲ್ಲ. ಆ ದೃಷ್ಟಿಯಿಂದ ಇದಕ್ಕೆ ನಮ್ಮ ಲೀನಿಯರ್ ಥಿಂಕಿಂಗ್ ಅಂತಾರೆ, ರೇಖೀಯ ಚಿಂತನೆ ಆಗೋದಿಲ್ಲ. ಇದು ಅತ್ಯಂತ ಗತಿಶೀಲವಾದ ವ್ಯವಸ್ಥೆ ದೇಹ. ನಮ್ಮ ಪ್ರಯತ್ನದಲ್ಲಿ ಸೋದ್ರೆ ನಾವು ವ್ಯಥೆ ಪಡಬಾರ್ದು ಅನ್ನೋಂಥದ್ದು ತುಂಬಾ ಮುಖ್ಯವೇ ಹೊರತು ಪ್ರಯತ್ನ ಮಾಡಬಾರ್ದು ಅಂತಲ್ಲ. ಕರ್ಮ ತ್ಯಾಗ ಅಲ್ಲ, ಕರ್ಮ ಫಲ ತ್ಯಾಗ ಅಂದ್ರೆ ಸಂಬಳ ಬರೋದು ನಿಲ್ಸೋದು ಅನ್ನೋ ತರ ಎಲ್ಲ ರಾಂಗ್ ಇಂಟರ್ಪ್ರಿಟೇಷನ್ ಇದೆ. ಹಾಗಲ್ಲ, ನಾನು ಮಾಡುವ ಕೆಲಸವನ್ನು ಈ ಅರ್ಥದಲ್ಲಿ ಮಾಡಿದೆ, ಹಾಗಾದ್ರೆ ಅದನ್ನು ಒಪ್ಕೋತೀನಿ ನಾನು ಅಂತನ್ನೋ ಅಂಥದ್ದು ತುಂಬಾ ಮುಖ್ಯವಾದ್ದು ಅಂತ ಅಷ್ಟೇ. ದೇಹವನ್ನ ಬಿಟ್ಬಿಡ್ಬೇಕು ಅಂತ ಎಲ್ಲೂ ಹೇಳೋದಲ್ಲ ಅಂತ ಪ್ರಾರಂಭ ಶುರು ಮಾಡಿದ್ದೆ ನಾನು. ಹಾಗೆ ನಾವು ಅದಕ್ಕೇನು ಯಾವ್ದನ್ನು ಸರಳೀಕರಿಸಕ್ ಹೋದ್ರೆ ಅದು ಸರಳೀಕರಣಕ್ಕೆ ಸಿಕ್ಕೋದಿಲ್ಲ. ಅದು ಪಾರ್ಕ್ ಅಲ್ಲಿ ರಸ್ತೆ ಇದು, ಈ ಗಿಡನ ಕತ್ತರಿಸಿ ನೋಡಕ್ ಆಕರ್ಷಕವಾಗಿ ಮಾಡೋದು ಅಂತ. ಕಾಡಲ್ಲಿ ಹೆಂಗ್ ಮಾಡ್ತೀರಾ ನೀವು? ಕಾಡನ್ನ ಪಾರ್ಕ್ ಮಾಡಕ್ಕಾಗಲ್ಲ, ಪಾರ್ಕ್ನ ಕಾಡ್ ಮಾಡಕ್ಕಾಗಲ್ಲ. ಇದು ಗಮನಿಸ್ಬೇಕಾದ್ದು. ಈ ಎರಡು ವಿರುದ್ಧವನ್ನು ನಾವು ಗಮನಿಸ್ಬೇಕಾದ್ದು. ಅದು ವನ, ಇದು ಉಪವನ. ನಮ್ಮ ಹತ್ರ ನಮ್ಗಿರಕ್ ಒಂದಿಷ್ಟು ಮನೆ ಮಾಡ್ಕೊಂಡಿರುವಂಥದ್ದು. ಉಪವನ ಕೂಡ್ದು ಕಾಡ್ಗೆ ಹೋಗ್ಬೇಕು ಅಂತ ನಾನು ಹೇಳಲಿಲ್ಲ. ಆದ್ರೆ ಕಾಡಿನೆಲ್ಲ ಉಪವನ ಮಾಡ್ಬೇಕು ಅಂತಲೂ ಹೇಳಲಿಲ್ಲ. ನಾವು ಕಾಡಿನ ಉಪವನ ಮಾಡೋದ್ರಲ್ಲೇ ನಮ್ ತುಂಬಾ ಮನಸ್ಸು ಆಯಾಸಕ್ಕೆ ಒಳಗಾಗಿದೆ ಅನ್ನೋದಂತೂ ಸತ್ಯ. ಇದು ನನ್ನ ಪ್ರತಿಕ್ರಿಯೆ. ಧನ್ಯವಾದಗಳು ಸರ್. ಆಮೇಲೆ
ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಹ ಚಿನ್ನ ಸಂಶಯ ಅಂತಿದೆ. ಈಗ ಏನಾಗಿದೆ ಅಂದ್ರೆ ಶಿಷ್ಯಾಸ್ತು ಮೌನಂ ವ್ಯಾಖ್ಯಾನಂ ಆಗಿದೆ. ಮೌನ ವ್ಯಾಖ್ಯಾನ ಮಾಡಿದ ನನ್ನ ಕೈಲಿ ಮಾತನಾಡಿಸಿದ ಗುರುಸ್ವರೂಪರಾದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮಾತನಾಡುವ ಅಭ್ಯಾಸನ ರೂಢಿ ಮಾಡ್ಕೊಳ್ಳದೆ ಹೋದ್ರೆ, ವಾದ ಮಾಡೋದು ತಪ್ಪು ಅಂತ ನಾನೇ ಹೇಳಿದೆ, ಚರ್ಚೆ ಮಾಡಬಾರ್ದು, ವಿಹಿತ ಕರ್ಮ ಮಾಡು ಅಂತ. ಆದ್ರೂ ಸುಮ್ಮನಿದ್ದು ಬಿಟ್ರು ಮನಸ್ಸು ಕೆಲಸನ ದೂಡಿದೆ ಹೊರತು ಭಾಗವಹಿಸ್ಲಿಲ್ಲ ಅನ್ನುವಂಥದ್ದು ಆಗ್ಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಮಾರ್ಮಿಕವಾಗಿ ಮಾತಾಡಿದ್ರಿ. ಜೀವನದಲ್ಲಿ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಎದುರಿಸ್ಬೇಕು ಅನ್ನೋದನ್ನ ತಾವ್ ಹೇಳಿದ್ರಿ. ನೀರ ಮೇಲಿನ ಗುಳ್ಳೆ ಹಾಗೆ ಇರ್ಬೇಕು, ಏನೇ ಬಂದ್ರು ಸಮಸ್ಯೆಯನ್ನು ತುಂಬಾ ಚೆನ್ನಾಗಿ ಎದುರಿಸ್ಬೇಕು ಅನ್ನೋದನ್ನ ತುಂಬಾ ಮಾರ್ಮಿಕವಾಗಿ ಉತ್ತರಿಸಿದ್ರಿ. ತುಂಬಾ ಸಂತೋಷ ಆಯ್ತು ನಮ್ಮ ಮಾತನ್ನು ಕೇಳಿ. ಧನ್ಯವಾದ ಸರ್. ಧನ್ಯವಾದ. ಧನ್ಯವಾದ. ಆಮೇಲೆ ಸರ್, ಇದು ದೇಹಾತೀತವಾದ ಪ್ರಜ್ಞೆ, ತುರಿಯಾವಸ್ಥೆ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ಪ್ರಕೃತಿ ಲೀಲೆ ನಾವು ಹುಟ್ಟೋಕ್ ಮುಂಚೆನೂ ಇತ್ತು. ಅದಿಲ್ದಿರ ನಾವು ಇಷ್ಟು ದಿವಸ ನಾವು ಹುಡ್ತಾನೆ ಇರ್ಲಿಲ್ಲ. ಪ್ರಕೃತಿ ಲೀಲೆ ನಾವು ತೀರ್ಕೊಂಡ ಮೇಲೂ ಇರುತ್ತೆ ಅನ್ನೋದು ಅತ್ಯಂತ ವಿದಿತವಾದ ಸತ್ಯ. ಅದಕ್ಕೇನೆ ಯಾರು ತಾಳಪಾಂಕ ಅಣ್ಣಮಾಚಾರ್ಯರು ಹುಟ್ಟೋದೇ ನಿಜ, ಸಾವು ಅನ್ನೋದೇ ನಿಜ, ಎರಡೇ ನಿಜ, ನಡು ನೀಪನಿ ನಾಟಕಮು ಅಂತ ಹೇಳ್ತಾರ ಅವ್ರು. ಮಧ್ಯೆ ನೀ ಮಾಡ್ತೀಯಲ್ಲ ಕೆಲಸ, ಅದೆಲ್ಲ ನಾಟಕ ಅಂತ. ಅದು ತುಂಬಾ ಚೆನ್ನಾಗಿದೆ, ಅದನ್ನ ಅಧ್ಯಯನ ಯೋಗ್ಯವಾದಂತಹ ಪದ್ಯ ಅದು, ನಾನು ಅನ್ಕೊಂಡಿದ್ದೀನಿ. ಅವ್ರು ಹೇಳ್ತಾರೆ, ತಗೋದು ಪಾಪಮು, ನಾನು ಎಷ್ಟು ಕೆಲಸ ಮಾಡಿದ್ರು ನನ್ನ ಪಾಪ ಮುಗಿಯೋದಿಲ್ಲ, ತೀರದು ಪುಣ್ಯಂ, ಹೋಗ್ಲಿ ಪುಣ್ಯದ ಕೆಲಸ ಮಾಡೋಣ ಅಂದ್ರೆ ಎಷ್ಟು ಪುಣ್ಯದ ಕೆಲಸ ಮಾಡ್ತಾನೆ ಹೋಗ್ಬೋದು, ಇನ್ನ 200 ವರ್ಷ ಆಯ್ಸ್ಕೊಟ್ಟು ಆಗ್ಲೂ ಮಾಡ್ತಾನೆ ಹೋಗ್ಬೋದು ಅಂತ ಅಂದ್ಬಿಟ್ಟು, ಅದು ನಗಿ ನೀಪನಿ ನಾಟಕಮು, ಮಧ್ಯದಲ್ಲಿ ನಾನೆಲ್ಲ ಸಾಧಿಸಿದೀನಿ ಅಂತ ನಗ್ತಾ ಮಾತಾಡ್ತಿದೀಯಲ್ಲ, ಇದೆಲ್ಲ ನಾಟಕ, ಕೈವಲ್ಲ ಕಣ್ಣಿಗೆ ಕಾಣೋದಿಲ್ಲ ಅನ್ನುವಂಥದ್ದು ನಾವು ಹೇಳ್ತಾರೆ. ಹಾಗಾಗಿ ತುರಿಯಾವಸ್ಥೆ ಅಂತಂದ್ರೆ ಏನು ಅಂದ್ರೆ, ನಾವು ಮಾಡುವ ಕೆಲಸಗಳೆಲ್ಲ ನನ್ನ ದೈಹಿಕ ಶಕ್ತಿಯ ಮೇಲೆ, ಮನಸ್ಸಿನ ಸಂಕಲ್ಪದ ಮೇಲೆ ಅವಲಂಬಿಸಿದೆ. ನನ್ನ ಸುಖವೂ ದುಃಖವೂ ಮನಸ್ಸಿನ ಸಂಕಲ್ಪದಿಂದಲೇ ಸಾಧಿಸವಾಗಬೇಕಾದದ್ದು ಅನ್ನೋ ಒಂದು ನಮಗೇ ಅರಿವಿಲ್ಲದ ಒಂದು ನಂಬಿಕೆಗೆ ಕಚ್ಕೊಂಡಿದೀವಲ್ಲ, ಅದಲ್ಲ. ಅದು ಪ್ರತಿಯೊಂದು ವಿದ್ಯಮಾನವನ್ನು ನಾನು ಅರ್ಥೈಸಬೇಕಾಗೂ ಇಲ್ಲ, ವಿರೋಧಿಸ್ಬೇಕಾಗೂ ಇಲ್ಲ, ಒಪ್ಕೋಬೇಕಾಗೂ ಇಲ್ಲ. ಅದ್ರ ಪಾಡಿಗೆ ಅದು ಆಗ್ತಿದೆ. ನನ್ನ ಬದುಕು ಒಂದು ರೀತಿಯ ಲೀಲೆಯೇ ಅನ್ನೋ ಭಾವ ಇದೆಯಲ್ಲ, ಬಾಟ್ನಲ್ಲಿ ಹೇಳೋದು ತುಂಬಾ ಸುಲಭ. ಕುವೆಂಪುನು ಹೇಳಿದ್ದಾರೆ, ನಾವು ಲೀಲಾ ಮಾತ್ರ ಜೀವರು ನಮ್ಮ ಜೀವನ ಲೀಲೆಗೆ ಅಂತ ಹೇಳಿದ್ದಾರೆ. ನಾವು ಲೀಲಾ ಮಾತ್ರ ಜೀವರು ನಮ್ಮ ಜೀವನ ಲೀಲೆಗೆ ಅಂತ ಹೇಳಿದರೆ ಹೊರತು, ನಾವು ಲೀಲೆಯನ್ನು ನೋಡಲು ಬಂದಿರೋರು ಸದಾ ಲೀಲೆಯನ್ನು ನೋಡ್ಬೇಕು ಅಂತ ಹೇಳಿಲ್ಲ. ನಮ್ಮ ಜೀವನವೂ ಲೀಲೆಯ ಒಂದು ಭಾಗ ಅಂತ ಹೇಳುವಂಥದ್ದನ್ನ ಇಲ್ಲಿ ಗಮನಿಸಬೇಕಾದದ್ದು. ಹಾಗಾಗಿ ನೋಡಿ ಆನಂದ ಪಡೋದು, ದೇಹವನ್ನ ನಿಯಂತ್ರಿಸಿ ಆನಂದ ಪಡೋದೇ ಬೇರೆ. ಆದ್ರೆ ಆನಂದ ಅನ್ನೋದೇ ಅತ್ಯಂತ ಸಹಜವಾಗಿ ಜಗತ್ನಲ್ಲೂ ಇದೆ, ನನ್ನೊಳಗೂ ಇದೆ. ನಾನು ನೋಡುವ ರೀತಿಯನ್ನ ಸಂಸ್ಕರಿಸಿದ್ರೆ ಆ ಆನಂದದ ಅನುಭವ ಆಗುತ್ತೆ ಅನ್ನುವಂಥದ್ದು ಇದೆಯಲ್ಲ, ಆ ಧೋರಣೆಯನ್ನ ತುರಿಯಾವಸ್ಥೆ ಅಂತ ಹೇಳ್ತಾರೆ. ಮುಂದಿನ ವಾರ ಆ ಶ್ರದ್ಧೆಯ ಇನ್ನೂ ಉಳಿದ 5 ಲಕ್ಷಣಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ವಿತ್ ಎಕ್ಸಾಂಪಲ್ಸ್. ಆ 10ರಲ್ಲಿ ಯಾವ್ದಾದ್ರು ಒಂದೊಂದಾರು ನಾವು ಮಾಡಕ್ ಪ್ರಯತ್ನ ಆಗ್ಬೋದೇನೋ ಅಂತ. ಸೀತಾರಾಮ್ ಅವರು ಮಾತಾಡ್ಬೇಕಂತ ಕೇಳ್ಕೊತೀನಿ. ಮೈಕ್ರೋಫೋನ್ ಆನ್ ಮಾಡ್ಬೇಕು ಸರ್, ಕೇಳಿಸ್ತಾ ಇಲ್ಲ. ಮೊದಲು ಮೈಕ್ರೋಫೋನ್ ಆನ್ ಮಾಡಿ ಮಾತಾಡಿ. ಮೈಕ್ರೋಫೋನ್ ಆನ್ ಮಾಡಿದ್ರೆ ಸರ್ ಸೀತಾರಾಮ್ ಅವರು? ಮೈಕ್ರೋಫೋನ್ ಆಫ್ ಮಾಡಿದ್ದೀರಾ ಸರ್? ಆನ್ ಮಾಡ್ಬೇಕು ಅದನ್ನ. ಫೋನ್ ಚಿತ್ರ ಇದೆ, ಒಂದು ಅಡ್ಗೆರೆ ಇದೆಯಲ್ಲ, ಅದ್ರ ಮೇಲೆ ಒತ್ತಿ, ಅವಾಗ ಫೋನ್ ಆನ್ ಆಗುತ್ತೆ. ಆಮೇಲೆ ಮಾತಾಡ್ರೆ ಕೇಳಿಸುತ್ತೆ, ಇಲ್ಲಿ ಕೇಳಿಸೋಲ್ಲ. ಕೇಳಿಸ್ತಾ ಇಲ್ಲ.
ನೀವು ಆ ವಿಡಿಯೋ ಆನ್ ಮಾಡಿದ್ದೀರಾ, ಆಡಿಯೋ ಆಫ್ ಮಾಡಿದ್ದೀರಾ? ಅದು ರಿವರ್ಸ್ ಆಗ್ಬೇಕಾಗಿತ್ತು. ವಿಡಿಯೋ ಆಫ್ ಮಾಡಿ ಆಡಿಯೋ ಆನ್ ಮಾಡ್ಬೇಕು, ಅವಾಗ ಕೇಳಿಸುತ್ತೆ. ಓಕೆ ಸರ್, ಇನ್ಯಾರ್ದಾರು ಉಂಟಾ ಪ್ರತಿಕ್ರಿಯೆ? ಮತ್ತೆ ಅದು ಇಲ್ಲ ಅನ್ಸುತ್ತೆ ಸರ್. ಆಯ್ತು, ಮುಂದಿನ ವಾರ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.